ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ನಾವು ಪೈಥಾನ್ ಫುಲ್ ಕೋರ್ಸ್ ಫಾರ್ ಬಿಗಿನರ್ಸ್ ಗೊತ್ತಲ್ಲ ಸ್ಟಾರ್ಟ್ ಮಾಡಿದ್ದೀರಿ ಅಂತ. ಪಾರ್ಟ್ 1 ಪಾರ್ಟ್ 2 ಕೂಡ ಅಪ್ಲೋಡ್ ಮಾಡಿದ್ದೀರಿ. ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಇಲ್ಲಾಂದರೆ ಚಾನಲಲ್ಲಿ ವೀಡಿಯೋಸ್ ಇರ್ತವೆ, ಅದರಲ್ಲಿ ಹೋಗಿ ನೋಡಿ. ಹೆಂಗಿದ್ರು ಕಮ್ಮಿ ವೀಡಿಯೋಸ್ ಇರೋದು ಇದ್ರ ಕೆಳಗಡೆನೇ ಇರ್ತವೆ, ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ. ಇದು ಬಂದು ಪಾರ್ಟ್ 3 ಕನ್ನಡ. ಅದು ಫ್ರೀ ಕೋರ್ಸ್ ಮಾಡ್ತಾಯಿದ್ದೀನಿ. ಫುಲ್ ಕೋರ್ಸು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಫುಲ್ ಕೋರ್ಸ್ನ ಫ್ರೀಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಪೈಥಾನ್ ಕೋರ್ಸ್ನ ಹೆಂಗೆ ಮಾಡೋದು, ಹೆಂಗೆ ಮಾಡಬೇಕು, ಹೆಂಗೆ ಮಾಡೋದು ಪ್ರಾಕ್ಟಿಕಲ್ಲಾಗಿ ಮತ್ತು ಥಿಯರಿಟಿಕಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಜಸ್ಟ್ ಬೇಸಿಕ್ಸು ಮಾಡಲ್ 1, ಮಾಡಲ್ 2, ಮಾಡಲ್ 3 ಅಂತ ಡಿವೈಡ್ ಮಾಡಿ ಲಾಸ್ಟ್ ಮಾಡಲ್ನ ಇವಾಗ ಥರ್ಡ್ ಪಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟಿಂದ ಫುಲ್ ಥಿಯರಿ ಮಾಡ್ತೀನಿ. ಫುಲ್ ಕನ್ನಡದಲ್ಲೇ ಥಿಯರಿ ಇತ್ತು, ಪ್ರಾಕ್ಟಿಕಲ್ ಮಾಡ್ತೀನಿ. ನೀವೇ ನೋಡ್ಬೋದು. ಇವಾಗ ಬಂದು ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೆಂಗಿದ್ರು ನೀವು ಮಾಡ್ತೀರಾ, ನೆಕ್ಸ್ಟ್ ಕ್ಲಾಸ್ ಬರಬೇಕಂದ್ರೆ ನೀವು ಮಾಡ್ತೀರಾ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪಕ್ಕಾ ಮಾಡಿ. ನೀವು ಪೈಥಾನ್ ಫುಲ್ ಕೋರ್ಸ್ನ ಆರಾಮಾಗಿ ಕಲಿಬೋದು. 0 to ಹೀರೋ ಮಾಡ್ತೀನಿ ನಿಮ್ಮನ್ನು ಪಕ್ಕಾ. 0 to ಹೀರೋ ಅಂದರೆ ಏನೂ ಬರ್ದಿರಿದ್ರು ಬಿಗಿನರ್ಸ್ ಆದರೂ ನಾನಿವಾಗ ಹೇಳ್ಕೊಡೋ ಬೇಸಿಕ್ಸ್ ನಿಮ್ಗೆ ಕಲ್ತ್ಕೊಂಡ್ರೆ ಸಾಕು. ದಿನಕ್ಕೆ ನಾವು ಹೇಳ್ಕೊಟ್ಟಿರೋದನ್ನು ಪ್ರಾಕ್ಟೀಸ್ ಮಾಡಿ ಸಾಕು, ನಿಮಗೆ ಅರ್ಥ ಹೋಗ್ಬಿಡುತ್ತೆ. ಇವಾಗ ಫಸ್ಟ್ ಕ್ಲಾಸ್ ಬಂದು ಪೈಥಾನ್ ಇಂಟ್ರಡಕ್ಷನ್. ಮಾಡಲ್ 3 ಬಂದು ಪೈಥಾನ್ ಇಂಟ್ರಡಕ್ಷನ್ನು. ಫಸ್ಟು ಕೀಪ್ಯಾಡ್ಸ್, ಫಸ್ಟು ಕೀವರ್ಡ್ಸು, ಮತ್ತು ಐಡೆಂಟಿಫೈಯರ್ಸು, ಮತ್ತು ವೇರಿಯಬಲ್ ಕಂಟೆಂಟ್ಸ್ ಲಿಟ್ರಲ್ಸು, ಮತ್ತು ಡೇಟಾ ಟೈಪ್ಸ್ ಆ್ಯಂಡ್ ಟೈಪ್ ಕನ್ವರ್ಷನ್ನು, ಮತ್ತು ಆಪರೇಷನ್ನು, ಮತ್ತು ಕಮೆಂಟ್ಸ್. ಇವತ್ತು ಇಷ್ಟು ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಇವತ್ತು ನಾವು ಡಿಸ್ಕಸ್ ಮಾಡೋದು ಡೇಟಾ ಟೈಪ್ಸ್ ಕನ್ವರ್ಷನ್ವರೆಗೂ, ಡೇಟಾ ಟೈಪ್ಸ್ ಆ್ಯಂಡ್ ಟೈಪ್ ಕನ್ವರ್ಷನ್ವರೆಗೂ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಆಪರೇಟರ್ಸು ಮತ್ತು ಕಮೆಂಟ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಾಟ್ ಯು ವಿಲ್ ಅರ್ನ್. ನಾವಿಲ್ಲಿ ಇವಾಗ ವಾಟ್ ಯು ವಿಲ್ ಲರ್ನ್ ಅನ್ನೋದ್ರಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು A = 100. ಅಂದರೆ A ಬಂದು ವೇರಿಯಬಲ್ಲು, ಇದು ಬಂದು 100 ಬಂದು ಲಿಟ್ರಲ್ಲು. A ಬಂದು ವೇರಿಯಬಲ್ಲು, 100 ಬಂದು ಲಿಟ್ರಲ್ಲು. ಮತ್ತು ನೀವು ನೋಡ್ಬೋದು ಇಲ್ಲಿ ಇಂಟ್ ಬಂದು ಐಡೆಂಟಿಫೈಯರು, A ಬಂದು ವೇರಿಯಬಲ್ಲು, ಮತ್ತು 100 ಬಂದು ಲಿಟ್ರಲ್ಲು. ನಿಮಗೆ ಅರ್ಥ ಆಗುತ್ತೆ ಹೆಂಗೆ ಮಾಡೋದು ಅಂತ. ಫಸ್ಟ್ ನೀವು ವೇರಿಯಬಲ್ಸ್ ಬಗ್ಗೆ ತಿಳ್ಕೊಂಬಿಡಿ. ಇವಾಗ ಜಸ್ಟ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ತಿಳ್ಕೊಬೋದು. ನೆಕ್ಸ್ಟ್ ಕ್ಲಾಸ್ ಮಾಡೋವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಫಸ್ಟ್ ಬಂದು ಕೀವರ್ಡ್ಸು. ಕೀವರ್ಡ್ಸ್ ಆರ್ ಪ್ರಿಡಿಫೈನ್ಡ್ ರಿಸರ್ವ್ ವರ್ಡ್ ಯೂಸ್ಡ್ ಇನ್ ಅ ಪೈಥಾನ್ ಪ್ರೋಗ್ರಾಮಿಂಗ್. ನೋಡ್ಬೋದು ಇಲ್ಲಿ ಪ್ರಿಡಿಫೈನ್ಡ್ ಅಂದರೆ ಇಂಟು INT ಇವಾಗ ನೋಡಿದ್ರಲ್ಲ, ಅದೆಲ್ಲ ಅದ್ರಿಗೆ ಸೇರಿದ್ದು. ಲಿಟ್ರಲ್ಲು ಬಂದು 100, ಅದೆಲ್ಲ ಕೀವರ್ಡ್ಸ್ಗೆ ಸೇರಿದ್ದು. ಅಂದರೆ ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ ಅಂತ ಶಾರ್ಟ್ ಫಾರ್ಮಲ್ಲಿ ಕನ್ವರ್ಟ್ ಮಾಡೋದನ್ನ ಕೀವರ್ಡ್ಸ್ ಅಂತಾರೆ. ಇವಾಗ ಇಂಟ್ ಅಂದರೆ ಇಂಟೀಜರ್ನ ಇಂಟಿಗೆ ಕನ್ವರ್ಟ್ ಮಾಡೋದನ್ನ ಕೀವರ್ಡ್ಸ್ ಅಂತಾರೆ. ವಿ ಕೆನಾಟ್ ಯೂಸ್ ಎ ಕೀವರ್ಡ್ಸ್ ಆಸ್ ಎ ವೇರಿಯಬಲ್ ನೇಮ್, ಫಂಕ್ಷನ್ ನೇಮ್ ಆರ್ ಎನಿ ಅದರ್ ಐಡೆಂಟಿಫೈಯರ್ಸ್. ನೋಡ್ಬೋದು ಇಲ್ಲಿ ವೇರಿಯಬಲ್ಸ್ನ ನೇಮಿಂದ ಕರಿಬಾರ್ದು. ಬೇರೆ ಶಾರ್ಟ್ ನೇಮ್ ಇರುತ್ತಲ್ಲ, ಇಂಟು ಅಂದರೆ ಇಂಟೀಜರು, STR ಅಂದರೆ ಸ್ಟ್ರಿಂಗು, ಆ ಥರನೇ ಕನ್ವರ್ಟ್ ಮಾಡಿ ಮಾಡಬೇಕಾಗತ್ತೆ ನಾವು. ಇದು ಕೀವರ್ಡ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬಂದು ಲಿಸ್ಟ್ ಆಫ್ ಕೀವರ್ಡ್ಸಲ್ಲಿ ಫಸ್ಟ್ ಬಂದು ನೋನು, ಮತ್ತೆ ಬಂದು ಬ್ರೇಕು, ಮತ್ತೆ ಬಂದು ಎಕ್ಸೆಪ್ಟು, ಮತ್ತೆ ಬಂದು ಇನ್ನು, ರೈಸು, ಫಾಲ್ಸು, ವೆಯ್ಟು, ಎಲ್ಸು, ಇಂಪೋರ್ಟು, ಪಾಸು. ಇದ್ರ ಬಗ್ಗೆ ಎಲ್ಲ ನಾವು ಕೋಡಿಂಗ್ ಮಾಡೋವಾಗ ನಮಗೆ ಅರ್ಥ ಆಗುತ್ತೆ. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ, ಎಲ್ಸ್ ಅನ್ನೋದನ್ನು ಎಲ್ಲಿ ಯೂಸ್ ಮಾಡ್ತೀನಿ, ಫಾಲ್ಸ್ ಅನ್ನೋದು ಯಾವ ಅಂದರೆ ಬೂಲಿಯನ್ನ, ಇಲ್ಲ ಟ್ರೂ ಫಾಲ್ಸ್ ಬಂದು ಬೂಲಿಯನ್ನಲ್ಲಿ ಯೂಸ್ ಮಾಡ್ತೀರಿ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ರೈಸ್ ಬಂದು ಯೂಸ್ ಮಾಡ್ತೀರಿ. ಅಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ನಾನು ಕ್ಲೀನಾಗಿ ಹೇಳ್ಕೊಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅರ್ಥ ಆಗುತ್ತೆ ಹೆಂಗೆ ಮಾಡ್ಬೋದು ಅಂತ. ಮತ್ತು ಇಲ್ಲಿ ನೋಡ್ಬೋದು ವೇರಿಯಬಲ್ ಐಡೆಂಟಿಫೈಯರ್ಸ್. ಅಂದರೆ ವೇರಿಯಬಲ್ಸ್, ಇದರೊಳಗಡೆ ಯಾವ್ದು ವೇರಿಯಬಲ್ಸ್ ಅಂತ ಐಡೆಂಟಿಫೈ ಮಾಡಬೇಕು. ಇದರೊಳಗಡೆ ವೇರಿಯಬಲ್ ಬಂದು ಏಜು, ಇದರೊಳಗಡೆ ನೇಮು, ಇದರೊಳಗಡೆ ಕೌಂಟು, ಇದರೊಳಗಡೆ ಟೋಟಲ್ ಪ್ರೈಸು, ಇದರೊಳಗಡೆ ಬಂದು ಈ ಸ್ಟೂಡೆಂಟು. ಇವೆಲ್ಲ ವೇರಿಯಬಲ್ಸು. ನೋಡ್ಬೋದು ನೀವೇ, ಇದೆಲ್ಲ ವೇರಿಯಬಲ್ಸು. ಮತ್ತು ಬಂದು ಇದು ಈ ಲಾಸ್ಟಲ್ಲಿ ಇರೋವೆಲ್ಲ ಲಿಟ್ರಲ್ಸ್ ಅಂದರೆ ವ್ಯಾಲ್ಯೂಸು ನಾವು ಕೊಟ್ಟಿರೋದು. ಇದು ಬಂದು ವೇರಿಯಬಲ್ಸ್. ಹಿಂಗೆ ಕೊಡೋದನ್ನು ಏಜ್, ನೇಮ್, ಕೌಂಟು, ಟೋಟಲ್ ಪ್ರೈಸ್, ಇಷ್ಟು ಡ್ಯಾಶ್ ಸ್ಟೂಡೆಂಟು, ಇದನ್ನು ವೇರಿಯಬಲ್ಸ್ ಅಂತ ಕರೀತಾರೆ. ಅಂದರೆ ಸ್ಟಾರ್ಟಿಂಗಲ್ಲಿ ಕೊಡೋ ನೇಮು ಸ್ಮಾಲಾಗಿ ಮಾಡಿದ್ರೆ ಅದನ್ನು ಕೀವರ್ಡ್ಸ್ ಅಂತಾರೆ. ಇದು ಹಿಂಗೆ ಬಿಗ್ಗಲ್ಲಿ ಕೊಟ್ಟರೆ ಅದನ್ನು ವೇರಿಯಬಲ್ ಐಡೆಂಟಿಫೈಯರ್ಸ್ ಅಂತಾರೆ. ಮತ್ತು ನೆಕ್ಸ್ಟ್ ಬಂದು
ಮೆಥಡ್ ಫಂಕ್ಷನ್ಸ್ ಐಡೆಂಟಿಫೈಯರ್ಸ್ ಅಲ್ಲಿ ಇದು ಮೆಥಡ್ಸ್ ಬಂದು ಕ್ಯಾಲ್ಕುಲೇಟ್ ಏರಿಯಾ ಮತ್ತು ಫಂಕ್ಷನ್ ಬಂದು ಪ್ರಿಂಟ್ ಗ್ರೀಟಿಂಗು. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಇವಾಗ, ಬಟ್ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ಇವಾಗ ಜಸ್ಟ್ ಇಂಟ್ರಡಕ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದ್ರ ಬಗ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಾಗ ಬಂದು ಕ್ಲಾಸ್ ಐಡೆಂಟಿಫೈಯರ್ಸಲ್ಲಿ ಕ್ಲಾಸ್ ಸ್ಟೂಡೆಂಟು ಅಂದರೆ ಇದನ್ನು ಕ್ಲಾಸ್ನ ಇದು ವೇರಿಯಬಲ್ ಅನ್ನಲ್ಲ, ಕ್ಲಾಸ್ನ ವೇರಿಯಬಲ್ ಇಲ್ಲಾಂದರೆ ಐಡೆಂಟಿಫೈಯರ್ ಅಂತ ಕರೆಯಲ್ಲ. ಬರೀ ಸ್ಟೂಡೆಂಟ್ ಅನ್ನೋದನ್ನ ವೇರಿಯಬಲ್ ಅಂತಾರೆ ಮತ್ತು ಐಡೆಂಟಿಫೈಯರ್ ಅಂತಾರೆ. ನಿಮಗೆ ಗೊತ್ತಾಗ್ಬೋದು, ಸ್ಟೂಡೆಂಟನ್ನು ಮಾತ್ರ ಹಂಗೆ ಕರೆಯೋದು. ಇದ್ರ ಬಗ್ಗೆ ಊಪ್ಸ್ ಅನ್ನೋ ಕ್ಲಾಸ್ ಬರ್ತದೆ. ಅಂದರೆ ಊಪ್ಸ್ ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಜಾವಾ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಪೈಥಾನು, ಈ ಥರ ಎಲ್ಲದರಲ್ಲೂ ಇರುತ್ತೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಸಿ, ಆಬ್ಜೆಕ್ಟ್ ಪ್ರೋಗ್ರಾಮಿಂಗ್ ಇನ್ ಜಾವಾ ಸ್ಕ್ರಿಪ್ಟ್, ಈ ಥರ ಎಲ್ಲದರಲ್ಲೂ ಬರ್ತದೆ. ನಾನು ಪೈಥಾನ್ ಬಗ್ಗೆನೂ ನೆಕ್ಸ್ಟ್ ಅಂದರೆ ಒಂದು 10 ಮಾಡ್ಬೋದು. ಊಪ್ಸ್ ಅಂತ ಸೀರೀಸ್ ಬರುತ್ತೆ, ಒಂದು 10th ಎಪಿಸೋಡಲ್ಲಿ ಬರುತ್ತೆ, 10th ಪಾರ್ಟಲ್ಲಿ ಬರುತ್ತೆ ಅನ್ನೋವರೆಗೂ ವೆಯ್ಟ್ ಮಾಡಿ. ಇದ್ರ ಬಗ್ಗೆ ಇವಾಗ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಎಕ್ಸ್ಪ್ಲೈನ್ ಮಾಡೋದು ನಮ್ಗೆ ಗೊತ್ತಿರೋದಲ್ಲ, ಎಕ್ಸ್ಪ್ಲೈನ್ ಮಾಡಬೇಕು, ಅದ್ರಗೋಸ್ಕರ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ರೂಲ್ಸ್. ಕೀವರ್ಡ್ಸಲ್ಲಿ ರೂಲ್ಸ್ ಯಾವ್ಯಾವ ಇರ್ತವೆ, ವೇರಿಯಬಲ್ಸಲ್ಲಿ ಕೀವರ್ಡ್ಸಲ್ಲಿ ರೂಲ್ಸ್ ಯಾವ್ಯಾವ ಇರ್ತವೆ. ಸ್ಟಾರ್ಟ್ ವಿತ್ ಎ ಲೆಟರ್ ಆರ್ ಅಂಡರ್ಸ್ಕೋರ್, ಅಂದರೆ ಲೆಟ್ರು ಆಲ್ಫಾಬೆಟ್ಟಿಂದನೇ ಸ್ಟಾರ್ಟ್ ಮಾಡಬೇಕು ನಾವು, ಬೇರೆ ಯಾವುದರಿಂದನೂ ಕೋಡ್ ಸ್ಟಾರ್ಟ್ ಮಾಡಬಾರ್ದು. ಅಂದರೆ ಇವಾಗ 1A ಅಂತ ಬರೆದ್ರೆ ಅದು ರಾಂಗು, A1 ಅಂತ ಬರೆದ್ರೆ ಅದು ಕರೆಕ್ಟ್ ಆಗುತ್ತೆ. A1 ಅಂದರೆ ಫಸ್ಟು ಆಲ್ಫಾಬೆಟ್ ಯೂಸ್ ಮಾಡಬೇಕು, ಮತ್ತು ನಂಬರ್ಸ್ ಯೂಸ್ ಮಾಡ್ಕೋಬೇಕು. ನ್ಯೂಮರಿಕಲ್ ವ್ಯಾಲ್ಯೂಸು ಫಸ್ಟ್ ಯೂಸ್ ಮಾಡಬಾರ್ದು, ಅಂದರೆ ನಂಬರ್ಸ್ ಯೂಸ್ ಮಾಡಬಾರ್ದು. ಫಾಲೋ ಬೈ ದಿ ಸ್ಟೆಪ್ಸ್ ಅಂದರೆ ಇದು ಕಂಪ್ಲೀಟ್ ಆಗಿದೆ. ಇವಾಗ ಫಾಲೋ ಬೈ ಲೆಟರ್, ಡಿಜಿಟ್ ಆರ್ ಅಂಡರ್ಸ್ಕೋರ್ ನೋಡ್ಬೋದು, ಇಲ್ಲೇ ಅದೇ ಹೇಳ್ತಾ ಇರೋದು. ಫಸ್ಟು ಲೆಟರ್ ಮತ್ತು ಡಿಜಿಟು ಮತ್ತು ಅಂಡರ್ಸ್ಕೋರ್ ಯೂಸ್ ಮಾಡಬೇಕಾಗುತ್ತೆ. ಡಿಜಿಟ್ ಅಂದರೆ ನಂಬರ್ ಅಂತ. ಅವಾಯ್ಡ್ ಸ್ಟ್ರಿಂಗ್ ವಿತ್ ಅ ಡಿಜಿಟ್, ಅಂದರೆ ಸ್ಟ್ರಿಂಗ್ ವ್ಯಾಲ್ಯೂದಲ್ಲಿ ಇವಾಗ ಜಾನ್ ಅಂತ ಇಟ್ಕೊಳ್ಳಿ, ನೇಮ್ JOHN, ಇದು ಸ್ಟ್ರಿಂಗ್ ವ್ಯಾಲ್ಯೂ ಅಂತ, ಅಂದರೆ ನೇಮ್ ಬಂದಿದೆಯಲ್ಲ ಅದನ್ನು ಸ್ಟ್ರಿಂಗ್ ಅಂತಾರೆ, ಸ್ಟ್ರಿಂಗ್ ವ್ಯಾಲ್ಯೂ. ಆ ಸ್ಟ್ರಿಂಗ್ ಒಳಗಡೆ ನಾವು ಯಾವಾಗ ಅಷ್ಟೇ ಡಿಜಿಟ್ ಯೂಸ್ ಮಾಡಬಾರ್ದು, ಅಂದರೆ ನಂಬರ್ ಅಂದರೆ ಇಂಟೀಜರ್, ಅದನ್ನು ಇದರೊಳಗಡೆ ಯೂಸ್ ಮಾಡಬಾರ್ದು ನಾವು. ಅದನ್ನು ಇದರೊಳಗಡೆ ಯೂಸ್ ಮಾಡಿದ್ರೆ ಬರಲ್ಲ ಔಟ್ಪುಟ್ಟು, ಎರರ್ ತೋರಿಸುತ್ತೆ, ಎರರ್ ಥ್ರೋ ಮಾಡುತ್ತೆ. ಮತ್ತು ಫೋರ್ತ್ ಬಂದು ನೋ ಸ್ಪೆಷಲ್ ಕ್ಯಾರೆಕ್ಟರ್ ಬಿ ಯೂಸ್ಡ್, ಅಂದರೆ ಇಂಥ ಕ್ಯಾರೆಕ್ಟರ್ಸ್ ಯಾವ ಯೂಸ್ ಮಾಡಬಾರ್ದು. ಅಂದರೆ ಅದನ್ನು ಟೆಕ್ಸ್ಟಲ್ಲಿ ಯೂಸ್ ಮಾಡ್ಕೋಬೋದು, ಬಟ್ ಕೋಡಲ್ಲಿ ಯೂಸ್ ಮಾಡಬಾರ್ದು, ಅದು ರಾಂಗ್ ತೋರಿಸುತ್ತೆ, ಎರರ್ ಥ್ರೋ ಮಾಡುತ್ತೆ. ಮತ್ತು ಬಂದು ಕೋಡ್ ಸೆನ್ಸಿಟಿವ್, ಅಂದರೆ ಏಜ್ ಅಂತಿದ್ರೆ ಪ್ರಿಂಟ್ ಏಜ್ ಅಂತ ಆಗಬೇಕು. ನಾನು ಹೇಳ್ಕೊಡಿದ್ದೀನಲ್ಲ, ಕೇಸ್ ಸೆನ್ಸಿಟಿವ್ ಅಂದರೆ ಎಕ್ಸಾಂಪಲ್ ಏಜ್ ಅಂತಿದ್ರೆ ಏಜ್ ಅಂತ ಆಗಬೇಕು ಪ್ರಿಂಟು, ಅದು ಸ್ಮಾಲ್ ಎ ಇರಲಿ ಬಿಗ್ ಎ ಇರಲಿ, ಸ್ಮಾಲ್ ಎ ಇಲ್ಲೇನಿರುತ್ತೋ ಪ್ರಿಂಟಲ್ಲಿ ಕೂಡ ಅದೇ ಇರಬೇಕಾಗತ್ತೆ. ಮತ್ತು ಬಂದು ಇದರೊಳಗಡೆ ಬಿಗ್ ಇದೆ, ಇದರಲ್ಲಿ ಬಿಗ್ ಎ ಆಗಬೇಕಾಗತ್ತೆ, ಮತ್ತು ಇದರೊಳಗಡೆ ಎಲ್ಲ ಬಿಗ್ ಇದೆ, ಅದರೊಳಗಡೆ ಕೂಡ ಎಲ್ಲ ಬಿಗ್ ಆಗಬೇಕಾಗತ್ತೆ ಪ್ರಿಂಟಲ್ಲಿ, ಅವಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲ ರಾಂಗು, ಎರರ್ ಥ್ರೋ ಮಾಡುತ್ತೆ, ನೀವೇ ನೋಡ್ಬೋದು. ನೆಕ್ಸ್ಟ್ ಬಂದು ಇನ್ವ್ಯಾಲಿಡ್ ವೇರಿಯಬಲ್ಸ್ ಐಡೆಂಟಿಫೈಯರ್ಸ್. ವ್ಯಾಲಿಡ್ ಆ್ಯಂಡ್ ಇನ್ವ್ಯಾಲಿಡ್ ಐಡೆಂಟಿಫೈಯರ್ಸ್ ನೋಡ್ಬೋದು ಇಲ್ಲಿ ಇದು ಬಂದು ವ್ಯಾಲಿಡು, ಇದು ಬಂದು ಇನ್ವ್ಯಾಲಿಡು. ನೇಮ್ ಬಂದು ವ್ಯಾಲಿಡು, ಅಂದರೆ ಹಿಂಗೆ ಕೊಡ್ಬೋದು ನಾವು, ಅಂದರೆ ಸ್ಟಾರ್ಟಿಂಗಲ್ಲಿ ಅವಾಗ ಹೇಳಿದ್ನಲ್ಲ, ನೋಡಿಸ್ತೀನಿ ರೀ, ಒಂದು ಮಿನಿಟ್, ಇಲ್ಲಿ ಹೇಳಿದ್ನಲ್ಲ, ಏಜು, ನೇಮು, ಕೌಂಟು, ಆ ಥರ ಕೊಟ್ಟರೆ ಕರೆಕ್ಟಾಗಿರುತ್ತೆ. ಟೋಟಲ್ ಪ್ರೈಸು ಈ ಥರ ಕೊಡಬೇಕು, ಅಂದರೆ ಇನ್ಪುಟ್ಸ್ ಎಲ್ಲ ಹಿಂಗೆ ಕೊಟ್ಟರೆ ಸ್ಟಾರ್ಟಿಂಗಲ್ಲಿ ವೇರಿಯಬಲ್ಸು ಅವಾಗ ಕರೆಕ್ಟಾಗಿರುತ್ತೆ, ವ್ಯಾಲಿಡ್ ಆಗಿರುತ್ತೆ, ಎರರ್ ಥ್ರೋ ಮಾಡಲ್ಲ. ಮತ್ತು ಬಂದು ಇಲ್ಲಿ ಸ್ಟಾರ್ಟಿಂಗಲ್ಲಿ ನ್ಯೂಮರಿಕಲ್ ವ್ಯಾಲ್ಯೂ ಅಂದರೆ ನಂಬರ್ಸ್ ಯೂಸ್ ಮಾಡಿಬಿಟ್ಟು ಮತ್ತು ಸಿಂಬಲ್ ಯೂಸ್ ಮಾಡಿ ಹಿಂಗೆಲ್ಲ ಕೊಟ್ಟರೆ ರಾಂಗ್ ತೋರಿಸುತ್ತೆ, ಅದು ರಾಂಗ್. ಇದು ಕೂಡ ರಾಂಗ್, ಯಾಕಂದರೆ ಇದು ಯೂಸ್ ಮಾಡಿದ್ದಾರೆ, ಇದು ಡೈರೆಕ್ಟ್ ಬಿಗ್ ಲೆಟರ್ ಹಾಕಿದ್ದಾರೆ, ಸ್ಮಾಲ್ ಲೆಟರ್ ಯೂಸ್ ಮಾಡಬೇಕು. ಯಾವಾಗಿದ್ರೂ ಫಾರ್ಗೆ ಸ್ಮಾಲ್ ಲೆಟರ್ ಯೂಸ್ ಮಾಡಬೇಕು, ಅದು ಕೋಡಲ್ಲಿ ಬರೆಯುವಾಗ ಸ್ಮಾಲ್ ಲೆಟರ್ ಯೂಸ್ ಮಾಡಿದರೆ ಬರಲ್ಲ. ಇದರೊಳಗಡೆ ನೋಡ್ಬೋದು, ಇಲ್ಲಿ ಇನ್ವ್ಯಾಲಿಡ್ ಸಿಂಬಲ್ಸ್ ಯೂಸ್ ಮಾಡಿದ್ದಾರೆ, ಸಿಂಬಲ್ಸ್ ಕೂಡ ಯೂಸ್ ಮಾಡಬಾರ್ದು. ಮೈ ನೇಮ್ ಅನ್ನೋದರಲ್ಲಿ ಸಿಂಬಲ್ಸ್ ಯೂಸ್ ಮಾಡಬಾರ್ದು. ಮತ್ತು ನೆಕ್ಸ್ಟ್ ಬಂದು ವೇರಿಯಬಲ್ಸ್ ಆ್ಯಂಡ್ ಐಡೆಂಟಿಫೈಯರ್ಸ್ ನೋಡ್ಬೋದು ಇಲ್ಲಿ. ಐಡೆಂಟಿಫೈಯರ್ಸ್ ಆರ್ ನೇಮ್ಸ್ ಗಿವನ್ ಟು ಎಂಟೈಟ್ಸ್ ಲೈಕ್ ವೇರಿಯಬಲ್, ಫಂಕ್ಷನ್, ಎಕ್ಸೆಟ್ರಾ. While variables are the specific type of identifiers used to store and manipulate data in a program. Variables versus identifiers. ಇದು ನೋಡ್ಬೋದು ನೀವು, ವೇರಿಯಬಲ್ಸ್ ಅಂದ್ರೂ ಒಂದೇ, ಐಡೆಂಟಿಫೈಯರ್ಸ್ ಅಂದ್ರೂ ಒಂದೇ.
ಅದು ಹಂಗೆ ಎಕ್ಸ್ಪ್ಲೈನ್ ಮಾಡಿದಾರೆ ಅಷ್ಟೇ. ಸ್ಪೆಸಿಫಿಕ್ ಟೈಪ್ ಆಫ್ ದಿ ಐಡೆಂಟಿಫೈಯರ್ ಅಂದರೆ ವೇರಿಯಬಲ್ಸು ಸೇಮು, ಐಡೆಂಟಿಫೈಯರ್ಸು ಸೇಮು. ಇವಾಗ ವೇರಿಯಬಲ್ಸ್ ನಾವು ಇಂಟ್ ಅಂತ ಕರಿತೀರಿ. ವೇರಿಯಬಲ್ಸ್ ಅಂದರೆ ಇಂಟು ನೋಡ್ಬೋದು ನೀವು. ಅದೇ ಇಂಟ್ನ ಐಡೆಂಟಿಫೈಯರ್ಸ್ ಅಂತ ಕೂಡ ಕರಿತೀವಿ ನಾವು. ಅದು ಒಂದು ಟೈಮಲ್ಲಿ ಯೂಸ್ ಆಗುತ್ತೆ, ಇದೊಂದು ಟೈಮಲ್ಲಿ ಯೂಸ್ ಆಗುತ್ತೆ. ಅದು ಸೇಮೇ ಅಂತ ತಿಳಿಸೋಕ್ಕೆ ವೇರಿಯಬಲ್ಸ್ ವರ್ಸಸ್ ಐಡೆಂಟಿಫೈಯರ್ಸ್ ಅಂತ ಡಿಸ್ಕಷನ್ ಮಾಡಿದ್ದೀವಿ ಇವತ್ತು. ನೆಕ್ಸ್ಟ್ ಬಂದು ಕಾನ್ಸ್ಟೆಂಟ್ಸ್ ಅನ್ನೋ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇದರೊಳಗಡೆ ಕಾನ್ಸ್ಟೆಂಟ್ಸ್ ಅಂದರೆ a constant is a special type of the variable whose value cannot be changed. ಅಂದರೆ ವ್ಯಾಲ್ಯೂ ಎಲ್ಲಿ ಚೇಂಜ್ ಆಗಲ್ಲ ಅದನ್ನ ಕಾನ್ಸ್ಟೆಂಟ್ ಅಂತ ಕರೀತಾರೆ. ವ್ಯಾಲ್ಯೂ ಮತ್ತು ಸಿಂಟ್ಯಾಕ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ, ಅದನ್ನು ಕಾನ್ಸ್ಟೆಂಟ್ ಅಂತ ಕರೀತಾರೆ. ಕಾನ್ಸ್ಟೆಂಟ್ ಅಂದರೆ ವ್ಯಾಲ್ಯೂ ಚೇಂಜ್ ಮಾಡೋಕ್ಕಾಗಲ್ಲ. ಒಂದು ಸರಿ ಕೋಡ್ ಬರೆದ್ರೆ ಅದು ಕಂಪ್ಲೀಟ್ ಆಗೋದಂಗೆ. ಇವಾಗ ಇಲ್ಲಿ ನೆಕ್ಸ್ಟ್ ಕೋಡ್ ಬರೀಬೇಕು, ಇಲ್ಲ ಫಸ್ಟಿಂದ ಬರ್ಕೊಬರ್ಬೇಕು. ನೆಕ್ಸ್ಟು ಹೊಸ ಟರ್ಮಿನಲ್ ಓಪನ್ ಮಾಡಿ, ಅಂದರೆ ಕ್ಲಿಯರ್ ಮಾಡಿ ಫಸ್ಟಿಂದ ಬರ್ಕೊಂಬರ್ಬೇಕು. ಇಲ್ಲಿ ನೋಡ್ಬೋದು ನೀವು ಲಿಟ್ರಲ್ಸ್ ಅಂದರೆ ಲಾಸ್ಟ್ ಅಲ್ಲಿ ಇತ್ತಲ್ಲ ವ್ಯಾಲ್ಯೂ 100, 200 ಮತ್ತು ಫ್ಲೋಟು ಅಂದರೆ 0.5 ಅದೆಲ್ಲ ಫ್ಲೋಟ್ ವ್ಯಾಲ್ಯೂಸ್. ಇದು ಬಂದು ಫ್ಲೋಟ್ ವ್ಯಾಲ್ಯೂ ನೋಡ್ಬೋದು ನೀವು. 100 ಅನ್ನೋದನ್ನು ಅಂದರೆ ಅವಾಗೆ ನಾವು ಬರೆದ್ರಲ್ಲ ಎ ಈಕ್ವಲ್ಸ್ ಟು 100, ಇದನ್ನು ಲಿಟ್ರಲ್ಸ್ ಅಂತಾರೆ. ಲಿಟ್ರಲ್ಸ್ ಆರ್ representation of a fixed value in a program. They can be numbers, characters or strings etc. ನೋಡ್ಬೋದು ನೀವು. ನಂಬರ್ಸ್ ಆಗಿರ್ಬೋದು, ಅಂದರೆ ಇವಾಗ ನಾವು ವ್ಯಾಲ್ಯೂ ಎ ಈಕ್ವಲ್ಸ್ ಟು 100 ಕೊಟ್ಟಿದ್ದೀರಿ, ಅದು ನಂಬರ್ಸು, ಅದನ್ನು ಕೂಡ ಕೊಡ್ಬೋದು. ಇಲ್ಲ ಎ ಈಕ್ವಲ್ಸ್ ಟು ನೇಮ್ ಕೊಟ್ಬಿಟ್ಟು ಸ್ಟ್ರಿಂಗ್ ಕೊಟ್ಬಿಟ್ಟು ಜಾನ್ ಅಂತ ಬರಿಬೋದು. ಅದನ್ನು ಕೂಡ ಸ್ಟ್ರಿಂಗ್ ಅಂತ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡುತ್ತೆ ಲಿಟ್ರಲ್ಸ್ ಅಂತ. ಅಂದರೆ ಎ ಈಕ್ವಲ್ಸ್ ಟು ಆದಮೇಲೆ ಏನು ಕೊಡ್ತಿರೋ ವ್ಯಾಲ್ಯೂ ಅದನ್ನು ಲಿಟ್ರಲ್ಸ್ ಅಂತ ಕರೀತಾರೆ. ಇಲ್ಲ ಬಿ ಈಕ್ವಲ್ಸ್ ಟು ಏನು ವ್ಯಾಲ್ಯೂಸ್ ಕೊಡ್ತೀರೋ ಅದನ್ನು ಲಿಟ್ರಲ್ಸ್ ಅಂತ ಕರೀತಾರೆ. ಆ್ಯಕ್ಚುಲಿ ವ್ಯಾಲ್ಯೂಸ್ನ ಲಿಟ್ರಲ್ಸ್ ಅಂತ ಕರೀತಾರೆ, ಫಿಕ್ಸ್ಡ್ ವ್ಯಾಲ್ಯೂ. ಅದೇ ಎಕ್ಸ್ಪ್ಲನೇಷನ್ ಆಫ್ ಲಿಟ್ರಲ್ಸು. ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಲಿಟ್ರಲ್ಸಲ್ಲಿ ನ್ಯೂಮರಿಕ್ ಲಿಟ್ರಲ್ಸ್ ಇದೆ, ಸ್ಟ್ರಿಂಗ್ ಲಿಟ್ರಲ್ಸ್ ಇದೆ. ನ್ಯೂಮರಿಕ್ ಲಿಟ್ರಲ್ಸ್ ಅಂದರೆ ಇಂಟೀಜರು, ಸ್ಟ್ರಿಂಗ್ ಲಿಟ್ರಲ್ಸ್ ಅಂದರೆ ಸ್ಟ್ರಿಂಗು ಅಂದರೆ ನೇಮ್ ಕೊಡ್ತೀರಲ್ಲ ಅದ್ರದ್ದು. ನ್ಯೂಮರಿಕಲ್ ಬಂದು ನಂಬರ್ಸ್ ಕೊಡೋದು. ಬೂಲಿಯನ್ ಅಂದರೆ ಏನಂದರೆ ಟ್ರೂ ಆರ್ ಫಾಲ್ಸ್ನ ನ್ಯೂಮರಿಕಲ್ ವ್ಯಾಲ್ಯೂ ಅಂದರೆ ಬೂಲಿಯನ್ ಲಿಟ್ರಲ್ಸ್ ಅಂತ ಕರೀತಾರೆ. ಆಕ್ಸೆಪ್ಟ್ ಮಾಡೋದು ಇಲ್ಲ ರಿಜೆಕ್ಟ್ ಮಾಡೋದು, ಇಲ್ಲ ಟ್ರೂ ಆರ್ ಫಾಲ್ಸ್, ಇದನ್ನ ನ್ಯೂಮರಿಕಲ್ ವ್ಯಾಲ್ಯೂ ಅಂತ ಕರೀತಾರೆ. ಅಂದರೆ ಬೂಲಿಯನ್ ವ್ಯಾಲ್ಯೂದಲ್ಲಿ ಇರೋದು ಇವೆರಡೇ ಟೈಪ್ಸ್. ಇದನ್ನು ಜಾಸ್ತಿ ಹತ್ರ ಯೂಸ್ ಮಾಡ್ತೀವಿ ನಾವು. ಕೋಡ್ ಬರೆಯುವಾಗ ಹಂಡ್ರೆಡ್ಸ್ ಆಫ್ ಟೈಮ್ಸ್ ಯೂಸ್ ಮಾಡ್ತೀರಿ. ಅದನ್ನು ಬೂಲಿಯನ್ ವ್ಯಾಲ್ಯೂಸ್ ಅಂತಾರೆ. ಮತ್ತೆ ಬಂದು ನಾನ್ ಲಿಟ್ರಲ್ ಅಂದರೆ ಇವಾಗ ಒಂದು 100 ಅಂತ ಕೊಟ್ಟಿರ್ತಾರೆ, ಅದು ವ್ಯಾಲ್ಯೂ ತಗೊಂಡಿರಲ್ಲ, ಅದನ್ನು ನಾನ್ ಲಿಟ್ರಲ್ ಅಂತ ಕರೀತಾರೆ. ಅದು ನಥಿಂಗ್ ಅಂತ, ಏನು ಯೂಸ್ ಇಲ್ಲ, ಅದನ್ನು ನಾನ್ ಲಿಟ್ರಲ್ ಅಂತ ಕರೀತಾರೆ. ಬೈಟ್ಸ್ ಆ್ಯಂಡ್ ಬೈಟ್ ಅರೇ ಇದು ಬಂದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇದು ಕೂಡ ನೆಕ್ಸ್ಟು. ಇದು ನ್ಯೂಮರಿಕ್ ಸಪ್ರೇಟರ್ಸ್ ಅಂದರೆ ನ್ಯೂಮರಿಕ್ ಲಿಟ್ರಲ್ಸ್ಗೆ ಆಪೋಸಿಟ್ಟು. ನ್ಯೂಮರಿಕಲ್ ಲಿಟ್ರಲ್ಸಲ್ಲಿ ನಂಬರ್ಸ್ ಕೊಡ್ತೀರಿ, ಇದರೊಳಗಡೆ ಬ್ಯಾಕ್ ಸೈಡಿಂದ 3 digit 4 digit ಅಂತ ನಂಬರ್ಸ್ ಕೊಡ್ತೀರಿ. ಮತ್ತು ಕಲೆಕ್ಷನ್ ಲಿಟ್ರಲ್ಸ್ ಇದನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ, ಅಂದರೆ ನೆಕ್ಸ್ಟ್ ಸಿರೀಸ್ ಮಾಡೋವಾಗ, ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಕೋಡ್ ಬರೆಯುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಹೆಂಗೆ ಮಾಡ್ಬೋದು, ಹೆಂಗೆ ಬರೀಬೋದು ಅಂತ. ಇವಾಗ ನೋಡ್ಬೋದು ಡೇಟಾ ಟೈಪ್ಸ್ ಬಗ್ಗೆ ನೋಡಿದ್ರೆ, ಇವಾಗ ಡೇಟಾ ಟೈಪ್ಸ್ ಬಗ್ಗೆ ಇಂಟ್ ಅಂತಿದೆ, ಇದನ್ನು ಡೇಟಾ ಟೈಪ್ ಅಂತಾರೆ. ವೇರಿಯಬಲ್ಲು ಅಂತ ಅಂತಾರೆ, ಆದರೆ ಜಾಸ್ತಿ ಟೈಮ್ ಯೂಸ್ ಮಾಡೋದು ಡೇಟಾ ಟೈಪು. ಯಾಕಂದರೆ ಇದನ್ನು ಡೇಟಾ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡೋದನ್ನು ಡೇಟಾ ಟೈಪ್ ಅಂತಾರೆ. ಇಂಟ್ ಅಂದರೆ ಇಂಟೀಜರು, ಅದನ್ನು ಡೇಟಾ ಸ್ಟೋರ್ ಮಾಡೋಕ್ಕೆ ಕೊಟ್ಟಿರ್ತೀರ, ಅದಕ್ಕೋಸ್ಕರ ಇದನ್ನು ಡೇಟಾ ಟೈಪ್ ಅಂತಾರೆ. ಮತ್ತು str ಇದನ್ನು ಡೇಟಾ ಟೈಪ್ ಅಂತ ಕರೀತಾರೆ. ಡೇಟಾ ಟೈಪ್ ಬಗ್ಗೆ ಎಕ್ಸ್ಪ್ಲನೇಷನ್ ಇದು. ಮತ್ತು ಇಲ್ಲಿ ನೋಡಿದರೆ ವಾಟ್ ಯು ವಿಲ್ ಲರ್ನ್ ಅಂದರೆ ಇದರೊಳಗಡೆ ಏನೇನು ಕಲಿತೀರ ಅಂದರೆ, ಪೈಥಾನ್ ಡೇಟಾ ಟೈಪ್ಸಲ್ಲಿ ಟೆಕ್ಸ್ಟ್ ಇದೆ, ಅಂದರೆ ಹೇಳಿದ್ನಲ್ಲ str ಅಂತ. ಮತ್ತು ನ್ಯೂಮರಿಕಲ್ಲಿ ಇಂಟು, ಕಾಂಪ್ಲೆಕ್ಸು, ಫ್ಲೋಟ್ ಇದೆ. ಇವು ಮೂರು ವ್ಯಾಲ್ಯೂಸೇ ನ್ಯೂಮರಿಕ್ ಅಂದರೆ ನಂಬರ್ಸ್ ಕೊಡೋದನ್ನ ಹಿಂಗೆ ಕರೀತಾರೆ. ಮತ್ತು ಸೀಕ್ವೆನ್ಸ್ ವ್ಯಾಲ್ಯೂ, ಲಿಸ್ಟ್ ಆ್ಯಂಡ್ ಟಪಲ್ಲು, ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಮ್ಯಾಪಿಂಗ್ ಅಂದರೆ ಡಿಕ್ಟು, ಹೆಂಗೆ ಮ್ಯಾಪಿಂಗ್ ಮಾಡೋದು ಅಂದರೆ ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ, ತಿಳ್ಕೊಳ್ಳೋದು ಹೆಂಗೆ, ಅಂದರೆ ಅದ್ರ ಬಗ್ಗೆ ಒಂದು ಪ್ಲ್ಯಾನಿಂಗ್ ಮಾಡೋದು.
ಕೋಡ್ ಹೆಂಗೆ ಬರೀಬೇಕು ಅದ್ರ ಬಗ್ಗೆ ಡಿಕ್ಟ್ ಅನ್ನೋ ಶಾರ್ಟ್ ಕೋಡ್ ಹಾಕ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಬರೆದು ಅದನ್ನು ಔಟ್ಪುಟ್ ತೆಗೆಯೋದನ್ನು ಡಿಕ್ ಕೋಡ್ ಅಂತಾರೆ, ಮ್ಯಾಪಿಂಗ್ ಅಂತಾರೆ. ಸೆಟ್ ಬಂದು ಅಂದರೆ ಕೋಡ್ ಸೆಟ್ ಮಾಡೋದು ಅಷ್ಟೇ. ಬುಲ್ ಏನಂದರೆ ಅವಾಗ ಹೇಳಿದ್ದೀನಿ, ಬುಲ್ ಅಂತ ಶಾರ್ಟ್ ಅದು. ಇದನ್ನು ಟ್ರೂ ಆರ್ ಫಾಲ್ಸ್ಗೆ ಯೂಸ್ ಮಾಡ್ತಾರೆ. ಟ್ರೂ ಆರ್ ಫಾಲ್ಸ್ ಅಂದರೆ ರೈಟ್ ಆರ್ ರಾಂಗು, ಟ್ರೂ ಆರ್ ಫಾಲ್ಸ್ಗೆ ಯೂಸ್ ಮಾಡ್ತಾರೆ ಇದನ್ನು. ಟ್ರೂ ಆರ್ ಫಾಲ್ಸಾ ಅಂತ ಡಿವೈಡ್ ಮಾಡೋದಕ್ಕೆ. ಮತ್ತು ಒಂದು ಟೆಕ್ಸ್ಟ್ ಡೇಟಾ ಟೈಪ್ಸ್. ಟೆಕ್ಸ್ಟ್ ಡೇಟಾ ಟೈಪ್ಸಲ್ಲಿ ಸ್ಟ್ರಿಂಗು ಅಂದರೆ ಟೆಕ್ಸ್ಟ್ ಡೇಟಾ ಟೈಪ್ಸ್ಗೆ ಬರೋದು ಸ್ಟ್ರಿಂಗ್ ಒಂದೇ, STR ಸ್ಟ್ರಿಂಗ್. ಅಂದರೆ ಸ್ಟ್ರಿಂಗ್ ಅಂದರೆ ಇವಾಗ ಜಾನ್ ಅಂತಿರುತ್ತೆ, ಇದನ್ನು ಸ್ಟ್ರಿಂಗ್ ಅಂತ ಕರೀತಾರೆ. ನೀವು ಯಾವುದೇ ನೇಮ್ ಆಲ್ಫಾಬೇಟ್ಸಿಂದ ಬರೀ ಆಲ್ಫಾಬೇಟ್ಸಿಂದ ಯೂಸ್ ಮಾಡಬಾರ್ದ್ರೆ ಅದನ್ನು ಸ್ಟ್ರಿಂಗ್ ಅಂತ ಕರೀತಾರೆ. ಆಲ್ಫಾಬೇಟ್ಸಿಂದ ಬರೆದ್ರೆ ಅಂದರೆ STR ಈಕ್ವಲ್ಸ್ ಟು ಜಾನ್, STR ಈಕ್ವಲ್ಸ್ ಟು ಚೇತನ್, STR ಈಕ್ವಲ್ಸ್ ಟು ಮನೋಜ್, STR ಈಕ್ವಲ್ಸ್ ಟು ಧನುಷ್. ಇದನ್ನು ಆ್ಯಕ್ಚುಲಿ ಹಿಂಗೆ ಬರೆಯೋದು ಅದು ಕೋಡ್ನ. ಅಂದರೆ STR ಅಂದರೆ ನಿಮ್ಮ ನೇಮ್ ಕೊಟ್ಟರೆ ಅದಕ್ಕೆ ಡಬಲ್ ಇನ್ವರ್ಟೆಡ್ ಕಾಮ ಸೇರಿಸಿದರೆ ಅದನ್ನು STR ಅಂತಾರೆ. ಫಸ್ಟು ಸಿಂಗಲ್ ಇನ್ವರ್ಟೆಡ್ ಕಾಮ ಅಲೋ, ಮತ್ತು ಡಬಲ್, ಮತ್ತು ತ್ರಿಬಲ್ ನೋಡ್ಬೋದು ಇಲ್ಲಿ. ಈ ಥರ 3 ಇರುತ್ತೆ. 3ರಲ್ಲಿ ನೀವು ಯಾವ ವ್ಯಾಲ್ಯೂ ಕೊಟ್ಟರೆ ಒಂದೇ ಔಟ್ಪುಟ್ ಬರೋದು ಸ್ಟ್ರಿಂಗಲ್ಲಿ. STR ಈಕ್ವಲ್ಸ್ ಟು ಇದು ಸ್ಟ್ರಿಂಗು. ಇಲ್ಲಿ ಇಂಟ್ ಕೊಟ್ಟರೆ ನಾವು ಇಂಟ್ ಈಕ್ವಲ್ಸ್ ಟು ಹೆಲೋ ಅಂತ ಕೊಟ್ಟರೆ ಅದು ಬರಲ್ಲ ಔಟ್ಪುಟ್ಟು. ಯಾಕಂದರೆ ಇದು ಸ್ಟ್ರಿಂಗ್ ವ್ಯಾಲ್ಯೂ. ನಾವು ಇಂಟ್ ವ್ಯಾಲ್ಯೂ ಕೊಡಬೇಕಂದ್ರೆ ನಂಬರ್ಸ್ ಬಂದಿರಬೇಕು. ಕ್ಯಾರೆಕ್ಟರ್ಸ್ ಎನ್ಕ್ಲೋಸ್ಡ್ ಇನ್ ಅ ಸಿಂಗಲ್, ಡಬಲ್ ಆರ್ ಟ್ರಿಬಲ್ ಕ್ವಾಡ್ಸ್. ಎಕ್ಸಾಂಪಲ್ ಹೆಲೋ, ಹೆಲೋ, ಹೆಲೋ ವರ್ಲ್ಡ್, ಹೆಲೋ ವರ್ಲ್ಡ್. ಇದೇ ಬರೋದು ಔಟ್ಪುಟ್ಟು. ನೀವು ಹೆಂಗನ ಮಾಡಿ ಔಟ್ಪುಟ್ ಹಿಂಗೆ ಬರೋದು, ಸೇಮ್ ಹಿಂಗೆ ಇರುತ್ತೆ. ಅದು ಹಿಂಗೆ ಅಲ್ಲ, ನೀವು ಕೊಡೋ ನೇಮ್ಸ್ ಮೇಲೆ ಡಿಪೆಂಡ್ ಆಗೋದು ಔಟ್ಪುಟ್ ಹೆಂಗೆ ಬರುತ್ತೆ ಅಂತ. ನೆಕ್ಸ್ಟ್ ಬಂದು ನ್ಯೂಮರಿಕ್ ಡೇಟಾ ಟೈಪ್ಸ್. ನ್ಯೂಮರಿಕ್ ಡೇಟಾ ಟೈಪ್ ಸ್ಟಾರ್ಟ್ ಮಾಡಿದರೆ ಫಸ್ಟ್ ಬಂದು ಇಂಟ್ ಬರುತ್ತೆ. ರಿಪ್ರೆಸೆಂಟೇಷನ್ ಇಂಟಿಜರ್ ವ್ಯಾಲ್ಯೂ. ಇಂಟಿಜರ್ ವ್ಯಾಲ್ಯೂಗೆ ಇಂಟ್ ಅಂತಾರೆ. ಇಲ್ಲಿ ನೋಡಿ, ಇಲ್ಲಿ ನಂಬರ್ ಇದ್ದಾವೆ, ಇದು ಬಂದು ಇಂಟು ನಂಬರ್ ಅಂತ ಕೊಟ್ಟರೆ ಇಂಟು. ಎಕ್ಸಾಂಪಲ್ 1, 10, 100, -10, +10 ಏನನ್ನ ಕೊಡಲಿ ಅದು ಇಂಟೇ ಬರೋದು, ಇಂಟಿಜರೇ ಬರೋದು. ಮತ್ತು ಫ್ಲೋಟ್ ಅಂದರೆ ರಿಪ್ರೆಸೆಂಟೇಷನ್ ವ್ಯಾಲ್ಯೂ ಫ್ಲೋಟಿಂಗ್, ಪಾಯಿಂಟ್ ಆಫ್ ಎ ಡೆಸಿಮಲ್ ವ್ಯಾಲ್ಯೂ. ನೋಡುವ ನೀವು, ರಿಪ್ರೆಸೆಂಟೇಷನ್ ಫ್ಲೋಟಿಂಗ್ ಪಾಯಿಂಟ್ ಆಫ್ ಡೆಸಿಮಲ್ ವ್ಯಾಲ್ಯೂ. ಅಂದರೆ ಇದು ಬರೋದು ಹೆಂಗಂದರೆ ಫ್ಲೋಟ್ ಅಂದರೆ 1.5, ಇದನ್ನು ಫ್ಲೋಟ್ ಅಂತಾರೆ. ಸೆಂಟ್ರಲ್ಲಿ ಪಾಯಿಂಟ್ ಅನ್ನೋದು ಬಂದರೆ ಅದನ್ನು ಫ್ಲೋಟ್ ಅಂತಾರೆ. ಇವಾಗ 15.0 ಇದನ್ನು ಫ್ಲೋಟ್ ಅಂತಾರೆ. ನೀವು ಪಕ್ಕದಲ್ಲಿ ಪಾಯಿಂಟ್ ಇಟ್ಬಿಟ್ಟು ಎಷ್ಟು ವ್ಯಾಲ್ಯೂ ಕೊಟ್ಟರು ಅದನ್ನು ಫ್ಲೋಟ್ ಅಂತ ಕರೆಯೋದು. ಕಾಂಪ್ಲೆಕ್ಸ್ ಅಂದರೆ ನೀವೇ ನೋಡ್ಬೋದು ಇಲ್ಲಿ, ಆಲ್ಫಾಬೆಟ್ಸು ವಿತ್ ಕೋಡ್ಸು ವಿತ್ ಫ್ಲೋಟು ಈ ಇಂಟೀಜರು 3 ಮಿಕ್ಸ್ ಮಾಡಿದರೆ ಅದನ್ನು ಕಾಂಪ್ಲೆಕ್ಸ್ ಅಂತಾರೆ. ಅವು 3 ಮಿಕ್ಸ್ ಮಾಡಿ ಬರೆಯೋದನ್ನೇ ಕಾಂಪ್ಲೆಕ್ಸ್ ಅಂತಾರೆ. ಇದು ಇವಾಗ ಅರ್ಥ ಆಗಲ್ಲ, ಕೋಡ್ ಮಾಡೋವಾಗ ನಿಮಗೆ ಅರ್ಥ ಆಗುತ್ತೆ ಹೆಂಗಿದು ಕಾಂಪ್ಲೆಕ್ಸ್ ಅಂದರೆ ಏನು, ಹಿಂಗೆ ಬರತ್ತಾ, ಇದು ಔಟ್ಪುಟ್ ಬರುತ್ತೆ, ಹಿಂಗೆ ಕಾಂಪ್ಲೆಕ್ಸ್ ಹಾಕ್ಸಿದ್ರೆ ಇದು ಕರೆಕ್ಟಾಗಿ ಬರುತ್ತೆ ಅಂತ ಕೋಡ್ ಮಾಡೋವಾಗ ಗೊತ್ತಾಗುತ್ತೆ ನಿಮಗೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ, ನೀವೇ ತಿಳ್ಕೊಬೋದು. ಕಮೆಂಟ್ ಮಾಡಿ, ನಿಮ್ಗೆ ಇಷ್ಟ ಆಗಿದರೆ, ಅರ್ಥ ಆಗಿದರೆ ಕಮೆಂಟ್ ಮಾಡಿ. ಸೀಕ್ವೆನ್ಸ್ ಡೇಟಾ ಟೈಪ್ಸ್ ನೋಡ್ಬೋದು ನೀವು. ಸೀಕ್ವೆನ್ಸ್ ಡೇಟಾ ಟೈಪ್ಸು ಸೀಕ್ವೆನ್ಸಲ್ಲೇ ಇದೆ. ಅದು ಸೀಕ್ವೆನ್ಸ್ ಅಂದರೆ ಕಲೆಕ್ಷನ್ ಆಫ್ ಡೇಟಾನ ಸೀಕ್ವೆನ್ಸ್ ಡೇಟಾ ಟೈಪ್ಸ್ ಅಂತಾರೆ. ಮತ್ತು ಸೇಮ್ ಟು ಸೇಮ್ ಡೇಟಾ ಟೈಪ್ಸ್ ಅಂತಾರೆ. ಬಂದು ಕಲೆಕ್ಷನ್ ಡೇಟಾ ಟೈಪ್ಸಲ್ಲಿ 1, 2, 3, 4, 5, 6 ಇರ್ತವೆ. ಅಂದರೆ 6 ವ್ಯಾಲ್ಯೂಸ್ ಇರ್ತವೆ. 6ಅಲ್ಲಿ ನೀವು ಒಂದು ಡಿವೈಡ್ ಮಾಡಿದ್ರು ಸೀಕ್ವೆನ್ಸ್ ಅಂದರೆ ಒಂದು ಬೇರೆ ಥರ ಹಾಕಿದ್ರು ಕೋಡು ಅದು ವರ್ಕ್ ಆಗಲ್ಲ, ಔಟ್ಪುಟ್ ಬರಲ್ಲ. ಎರರ್ ಥ್ರೋ ಮಾಡುತ್ತೆ. ನೀವು ನೋಡ್ಬೋದು ಇಲ್ಲಿ. ಯೂಸಿಂಗ್ ಇನ್ ಎ ಒನ್ ಕಂಟೈನರ್ ಯೂಸಿಂಗ್ ಟಪಲ್ ಆ್ಯಂಡ್ ಲಿಸ್ಟ್. ಅಂದರೆ ಒಂದೇ ಕಂಟೈನರ್ ಅಲ್ಲಿ ಟಪಲ್ ಆ್ಯಂಡ್ ಲಿಸ್ಟ್, ಒಂದೇ ಫೈಲಲ್ಲಿ ಎಷ್ಟು ಫೈಲ್ ಸ್ಟೋರ್ ಮಾಡ್ತೀರೋ ಆ ಥರ ಒಂದು ಟಪಲ್ ಅಂತ ಹಾಕ್ಬಿಟ್ಟು ಕ್ರಿಯೇಟ್ ಮಾಡಿ ನೀವು ಎಷ್ಟು ಪ್ರೋಗ್ರಾಮ್ ಮಾಡಿದ್ರು ಆ ಟಪಲ್ ಅನ್ನೋ ಕಂಟೈನರ್ ಒಳಗಡೆ ಇರುತ್ತೆ ಸ್ಟೋರೇಜು. ಅಂದರೆ ಅದರೊಳಗಡೆ ಸ್ಟೋರ್ ಆಗುತ್ತೆ. ಇದು ಇವಾಗ ಅರ್ಥ ಆಗಲ್ಲ, ಎಕ್ಸ್ಪ್ಲೈನ್ ಅಂದರೆ ಇದು ಮಾಡೋವಾಗ, ಪ್ರಾಕ್ಟಿಕಲ್ ಆಗಿ ಮಾಡೋವಾಗ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಬಂದು ಆರ್ಡರ್ಡು, ಇಮ್ಯೂಟೇಬಲ್, ಸೆಪ್ರೇಟ್ ಬೈ ಕಾಮರ್ಸ್, ಎನ್ಕ್ಲೋಸ್ಡ್ ಇನ್ ಅ ಪ್ಯಾರೆಂಥೆಸ್. ಎಕ್ಸಾಂಪಲ್ 1, 2, 3. ಇದು ಸೇಮ್ ಹಂಗೆ ಬರುತ್ತೆ, ಬಟ್ ಮ್ಯೂಟೇಬಲ್ ಅಂತ ಬರುತ್ತೆ, ಅದು ಇಂಪ್ಯೂಟೇಬಲ್ ಬರುತ್ತೆ. ಇನ್ನೆಲ್ಲ ಸೇಮ್ ಇರುತ್ತೆ. ಇಲ್ಲಿ ಬಂದು ನಾರ್ಮಲ್ ಬ್ರಾಕೆಟು, ಇಲ್ಲಿ ಬಂದು ಬಾಕ್ಸ್ ಬ್ರಾಕೆಟ್ ಓಪನ್ ಮಾಡಿರ್ತೀರ, ಅಷ್ಟೇ ಚೇಂಜ್ ಇರೋದು ಲಿಸ್ಟಲ್ಲಿ ಟಪಲಲ್ಲಿ. ಇದು ಬಂದು ಲಿಸ್ಟ್ ಬಂದು ಕಂಟೈನರ್ನ ಸ್ಟೋರ್ ಮಾಡುತ್ತೆ, ಇದು ಬಂದು ಕಂಟೈನರ್ನ ಕ್ರಿಯೇಟ್ ಮಾಡುತ್ತೆ ಟಪಲ್ಲು. ಇದು ನಡೆಯೋದು ಆ್ಯಕ್ಚುಲಿ. ಮತ್ತು ಇದು ಮಾಡೋವಾಗ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದು ಮ್ಯಾಪಿಂಗ್ ಡೇಟಾ ಟೈಪ್ಸ್. ಅವಾಗೇನೇ ಹೇಳಿದ್ದೀನಿ ನಾನು ಇದ್ರ ಬಗ್ಗೆ. ಡಿಕ್ಟ್ ಅನ್ನೋದು ಯೂಸ್ ಮಾಡಿದರೆ ಪ್ಲಾನಿಂಗ್ ಮಾಡ್ಬೋದು ನಾವು. ಹೆಂಗೆ ಮಾಡ್ತೀರಿ, ಇವಾಗ ನೇಮ್ ಅಂದರೆ ಜಾನು,
ಏಜ್ ಅಂದರೆ 31. ಅದನ್ನು ಡಿವೈಡ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಬರೆಯೋದನ್ನು ಜಾನ್ ಅಂತೀರಿ. ಇವಾಗ ಇನ್ಪುಟ್ ಬಂದು ಜಾನ್, ನೇಮ್ ಈಕ್ವಲ್ಸ್ ಟು ಜಾನು, ಸ್ಟಿಂಗ್ ನೇಮ್ ಈಕ್ವಲ್ಸ್ ಟು ಜಾನು, ಮತ್ತು ಇಂಟ್ ಏಜ್ ಈಕ್ವಲ್ಸ್ ಟು 30. ಆವಾಗ ಪ್ರಿಂಟ್ ಇಂಟ್ str ಅಂತ ಹಾಕ್ಬಿಟ್ಟು ಎ ಬಿ ಅಂತ ಹಾಕ್ಬಿಟ್ರೆ ಬ್ರಾಕೆಟ್ ಓಪನ್ ಮಾಡಿ ಟೈಪ್ ಅಂತ ಹಾಕ್ಬಿಟ್ಟು ಬ್ರಾಕೆಟ್ ಓಪನ್ ಮಾಡಿ ಎ ಬಿ ಅಂತ ಹಾಕಿದರೆ ಔಟ್ಪುಟ್ ಬರುತ್ತೆ. ಏನಂತ ಬರುತ್ತೆ? ಜಾನು ಏಜ್ 30, ನೇಮ್ ಜಾನು ಏಜ್ 30. ನೇಮ್ ಅಂತ ಯಾಕೆ ಬಂತಂದರೆ ಸ್ಟಿಂಗ್ ಅಂತ ಹಾಕಿದ್ದೀವಿ ನಾವು. ಸ್ಟಿಂಗ್ ಹತ್ರ ಇಂಟ್ ಹಾಕಿದ್ರೆ, ಅಂದರೆ ನೇಮ್ ಹತ್ರ ಇಂಟ್ ಹಾಕಿದರೆ ಔಟ್ಪುಟ್ ಬರಲ್ಲ. ನೇಮ್ ಹತ್ರ ಸ್ಟ್ರಿಂಗ್ ಅಂತೆ ಹಾಕಬೇಕು, ಏಜ್ ಹತ್ರ ಇಂಟ್ ಅಂತೆ ಹಾಕಬೇಕಾಗತ್ತೆ, ಆವಾಗ ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ಬಂದು ಸೆಟ್ ಡೇಟಾ ಟೈಪ್ಸ್. ರಿಪ್ರೆಸೆಂಟೇಷನ್ ಅಂದರೆ ಸೆಟ್ ಡೇಟಾ ಟೈಪ್ಸ್ ಅಂದರೆ ಸೆಟ್ ಆಫ್ ವ್ಯಾಲ್ಯೂಸು, ನಾಟ್ ರಿಪೀಟ್ ಅಗೇನ್, ಅಂದರೆ ಒಂದು ಸರಿ ಬಂದರೆ ಮತ್ತೆ ಬರೆಯೋಕ್ಕಾಗಲ್ಲ. ರಿಪ್ರೆಸೆಂಟೇಷನ್ ಅಂಡರ್ ಆರ್ಡರ್ ಕಲೆಕ್ಷನ್ ಆಫ್ ಅ ಯೂನಿಕ್ ಎಲಿಮೆಂಟ್, ಅಂದರೆ ಯೂನಿಕ್ ಅಂದರೆ ಒಂದೇ ಸರಿ ಅಷ್ಟೇ. ಎನ್ಕ್ಲೋಸ್ ಇನ್ ಕರೆಂಟ್ಲಿ ಬ್ರಾಂಚಸ್, ಅದೇನಾದರೂ ಔಟ್ಪುಟ್ ಬಂದಿಲ್ಲ ಅಷ್ಟೇ, ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಫಸ್ಟಿಂದ ಮಾಡಬೇಕಾಗತ್ತೆ, ಅದನ್ನು ರಿಪೀಟ್ ಮಾಡೋಕ್ಕಾಗಲ್ಲ ನಾವು. ನೆಕ್ಸ್ಟ್ ಬಂದು ಬೂಲಿಯನ್ ಡೇಟಾ ಟೈಪ್ಸು. ಬೂಲಿಯನ್ ಡೇಟಾ ಟೈಪ್ಸ್ ಅಂದರೆ ಅವಾಗೇನು ಹೇಳಿದ್ದು ನಾವು, ಟ್ರೂ ಆರ್ ಫಾಲ್ಸ್ ಅಂತ. ಟ್ರೂ ಆರ್ ಫಾಲ್ಸು ಅಂದರೆ ಟ್ರೂ ಬಂದು ಇವಾಗ ಬೂಲಿಯನ್ ರಿಪ್ರೆಸೆಂಟೇಷನ್, ಬೂಲ್ ರಿಪ್ರೆಸೆಂಟೇಷನ್ ಅಂದರೆ ಬೂಲಿಯನ್ಗೆ ಶಾರ್ಟ್ ಫಾರ್ಮಲ್ಲಿ ಬೂಲ್ ಅಂತ ಕರೀತಾರೆ, ಅದೇ ಕೀವರ್ಡ್ಸಲ್ಲಿ ಬೂಲ್ ಅಂತ ಕರಿತೀರಿ. ಬೂಲ್ ರಿಪ್ರೆಸೆಂಟೇಷನ್ ಬೂಲಿಯನ್ ವ್ಯಾಲ್ಯೂಸ್ ವಿಚ್ ಕ್ಯಾನ್ ಬಿ ಐದರ್ ಟ್ರೂ ಆರ್ ಫಾಲ್ಸ್, ಆಫ್ಟನ್ ಯೂಸ್ಡ್ ಫಾರ್ ಲಾಜಿಕಲಿ ಆಪರೇಷನ್ ಆ್ಯಂಡ್ ಕಂಟ್ರೋಲ್ ಫ್ಲೋ. ಲಾಜಿಕಲಿ ಅಂದರೆ ನೀವು ಸಿ ಪ್ರೋಗ್ರಾಮಲ್ಲಿ ನೀವು ಟಿನ ಹೆಂಗನ ಬರಿಬೋದು, ಅಂದರೆ ಸ್ಮಾಲ್ ಟಿ ಆದರೂ ಬರಿಬೋದು, ಬಿಗ್ ಟಿ ಆದರೂ ಬರಿಬೋದು. ಬಟ್ ಪೈಥಾನ್ ಕೋಡಿಗೆ ಬಂದರೆ ಟ್ರೂನ ಬಿಗ್ ಟಿ ಅಲ್ಲೇ ಬರೀಬೇಕು, ಫಾಲ್ಸ್ನ ಬಿಗ್ ಎಫ್ ಅಲ್ಲೇ ಬರೀಬೇಕಾಗತ್ತೆ. ಟ್ರೂನ ಬಿಗ್ ಟಿ ಅಲ್ಲೇ ಬರೀಬೇಕಾಗತ್ತೆ, ಫಾಲ್ಸ್ನ ಬಿಗ್ ಎಫ್ ಅಲ್ಲೇ ಬರೀಬೇಕಾಗತ್ತೆ. ನೀವು ಚೇಂಜ್ ಮಾಡಿದರೆ ಔಟ್ಪುಟ್ ಬರೋಲ್ಲ, ಎರರ್ ಥ್ರೋ ಮಾಡುತ್ತೆ. ನೀವು ಅದನ್ನು ಹುಡ್ಕೋಕ್ಕೂ ಬಾಧೆ ಆಗುತ್ತೆ ಮತ್ತು ಕಷ್ಟ ಆಗುತ್ತೆ. ಅದ್ರಗೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನ್ ಡೇಟಾ ಟೈಪ್ಸ್. ಅವಾಗೇನು ಹೇಳಿದ್ದೀನಿ, ನಾನ್ ಅಂದರೆ ನಥಿಂಗ್. ಅಲ್ಲಿ ಏನು ಇಲ್ಲ ಅಂದರೆ ನಾವು ಮಾಡಿರೋದು ಎರರ್ ಇದ್ದರೆ ನಾವು ಮಾಡಿರೋ ಇನ್ಪುಟ್ ಎರರ್ ಬಂದರೆ ಅದನ್ನು ನಾನ್ ಅಂತ ಕರಿತೀರಿ. ಇವಾಗ ಇಂಟ್ ಈಕ್ವಲ್ಸ್ ಟು ನನ್ನ ನೇಮ್ ಹಾಕಿದ್ದು ಅನ್ಕೋ, ಅಂದರೆ ಸ್ಟಿಂಗ್ ಹತ್ರ ಹಾಕಬೇಕಾಗಿದ್ದು ನನ್ನ ನೇಮು, ಬಟ್ ಇಲ್ಲ ಹಾಕಿದರೆ ಇಂಟ್ ಹತ್ರ ಹಾಕಿದರೆ ಅಲ್ಲಿ ನಂಬರ್ ಹಾಕಬೇಕಾಗಿತ್ತು, ನಾನು ಸ್ಟ್ರಿಂಗ್ ವ್ಯಾಲ್ಯೂ ಕೊಟ್ಟಿದ್ದೀನಿ, ಅದರಿಂದ ಎರರ್ ಥ್ರೋ ಮಾಡುತ್ತೆ ನಾನ್ ಅಷ್ಟೇ. ಇದೆ ನಾನ್ ಅಂದರೆ ಏನೂ ಇಲ್ಲ ಅಂತ. ನೆಕ್ಸ್ಟ್ ಬಂದು ಟೈಪ್ ಕನ್ವರ್ಷನ್ನ ಓದೋಣ. ಟೈಪ್ ಕನ್ವರ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟೈಪ್ ಕನ್ವರ್ಷನಲ್ಲಿ ಇನ್ ಪ್ರೋಗ್ರಾಮ್, ಟೈಪ್ ಕನ್ವರ್ಷನ್ is the process of converting data of one type to another. For example, converting into data to str. ಇವಾಗ ಕನ್ವರ್ಟಿಂಗ್ ಡೇಟಾ ಒನ್ ಟೈಪ್ ಟು ಅನದರ್ ಟೈಪ್. ಕನ್ವರ್ಟಿಂಗ್ ಡೇಟಾ ಟೈಪ್ ಕನ್ವರ್ಟರ್. ಕನ್ವರ್ಟಿಂಗ್ ಒನ್ ಡೇಟಾ ಟು ಅನದರ್ ಡೇಟಾ ಟೈಪ್ ಇಸ್ ಕಾಲ್ಡ್ ಟೈಪ್ ಕನ್ವರ್ಟರ್. ಅಂದರೆ ಇವಾಗ ನಿನ್ನ ಹತ್ರ ಸ್ಟ್ರಿಂಗ್ ವ್ಯಾಲ್ಯೂ, ನಿನ್ನ ಹೆಸರಿದೆ ಅಂದ್ಕೊಳ್ಳಿ, ನಿನ್ನ ಹೆಸರು ಅದನ್ನು ಸ್ಟೋರ್ ಮಾಡಬೇಕು. ಅವಾಗ ಯೂಸ್ ಮಾಡಿದ್ರಲ್ಲ ಟಪಲ್ ಅನ್ನೋದನ್ನು ಕ್ರಿಯೇಟ್ ಮಾಡಿ ಮತ್ತು ಲಿಸ್ಟ್ ಅನ್ನೋದನ್ನು ಡೆವಲಪ್ ಮಾಡಿ ಅದರೊಳಗಡೆ ನಿನ್ನ ಹೆಸರು ಸ್ಟೋರ್ ಮಾಡೋದನ್ನು ಟೈಪ್ ಕನ್ವರ್ಷನ್ ಅಂತಾರೆ. ಅದರೊಳಗಡೆ ನಿನ್ನ ಹೆಸರು ಸ್ಟೋರ್ ಮಾಡೋದನ್ನು ಟೈಪ್ ಕನ್ವರ್ಷನ್ ಅಂತಾರೆ. ಇದನ್ನು ಎಕ್ಸಾಂಪಲ್ ತಗೊಂಡ್ರೆ ಹಿಂಗೆ ಬರುತ್ತೆ. ಅಂದರೆ ಒಂದನ್ನು ಸ್ಟೋರ್ ಮಾಡಬೇಕು, ಒಂದು ಡೇಟಾ. ಪ್ರಿಂಟ್ ಸಬ್ಸ್ಕ್ರೈಬ್ ಬಂದಿದೆ, ಮತ್ತು ನೋಡ್ಬೋದು ಇಲ್ಲಿ ಔಟ್ಪುಟ್ ಕೂಡ ಬಂದಿದೆ ಸಬ್ಸ್ಕ್ರೈಬ್ ಅಂತ. ಸ್ಟಾರ್ಟ್ ಮಾಡೋಣ ಇವಾಗ ವಿಡಿಯೋ. ಇದು ಕಂಟೆಂಟ್ ಬಂದು ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ. ಫಸ್ಟ್ ಬಂದು ನೀವು ಆ್ಯಡ್ ಮಾಡಬೇಕಾಗಿತ್ತು ಎ ಈಕ್ವಲ್ಸ್ ಟು 100 ಮತ್ತು ಎಂಟ್ರ್ ಕೊಟ್ಟು ಪ್ರಿಂಟ್ ಬ್ರಾಕೆಟ್ ಓಪನ್ ಎ ಟೈಪ್ ಬ್ರಾಕೆಟ್ ಓಪನ್ ಎ ಅಲ್ಲ 100 ಕರೆಕ್ಟ್ 100 ಕೊಡಬೇಕು. ಮತ್ತು ನೀವು ನೋಡ್ಬೋದು ಇಲ್ಲಿ ಔಟ್ಪುಟ್ ಏನು ಬರುತ್ತೆ ಅಂತ ಚೆಕ್ ಮಾಡೋಣ ಇವಾಗ. ರನ್ ಸೆಲ್ ಅಂದರೆ ರೈಟ್ ಕ್ಲಿಕ್ ಕೊಟ್ಟು ರನ್ ಸೆಲ್ ಅಂತಿದ್ರೆ ಔಟ್ಪುಟ್ ಬರುತ್ತೆ. ಕ್ಲಾಸ್ ಇಂಟು, ನೀವು ಇದು ಫೋನಲ್ಲಾದರೂ ಮಾಡ್ಬೋದು, ಇಲ್ಲ ಇದರಲ್ಲಾದರೂ ಮಾಡ್ಬೋದು, ಕಂಪ್ಯೂಟರ್ ಇದ್ದರೆ ಕಂಪ್ಯೂಟ್ರಲ್ಲಾದರೂ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಇವಾಗ ನಾವು ನೆಕ್ಸ್ಟ್ ಬಂದು ಇದು ಬಿ ಆ್ಯಡ್ ಮಾಡೋಣ. ಬಿ ಈಕ್ವಲ್ಸ್ ಟು ಫ್ಲೋಟ್ 1.5, ಅದು ಒಂದು ಫ್ಲೋಟ್ ವ್ಯಾಲ್ಯೂ ಆಗುತ್ತೆ. 1.5 ಅವಾಗ ಓದಿದ್ರಲ್ಲ, 1.5 2.5 ಬಂದು ಫ್ಲೋಟ್ ವ್ಯಾಲ್ಯೂ. ಸಿ ಈಕ್ವಲ್ಸ್ ಟು A+B ಹಾಕೋಣ. A+B ಪ್ರಿಂಟ್ ಟೈಪ್ ಬಿ
ಅಂತ ಹಾಕೋಣ. ಇವಾಗ ಪ್ರಿಂಟ್ ಟೈಪ್ ಬಿ ಹಾಕೋಣ. ಏನು ಬರುತ್ತೆ ನೋಡೋಣ ಔಟ್ಪುಟ್ಟು. ಅಂದರೆ ಮೇಲೆ ಇರೋದು ಇಂಟೀಜರು, ಕೆಳಗಡೆ ಇರೋದು ಎ ಬಂದು ಇಂಟೀಜರು, ಬಿ ಬಂದು ಫ್ಲೋಟು. ಇವಾಗ ಔಟ್ಪುಟ್ ಏನು ಬರುತ್ತೆ ಚೆಕ್ ಮಾಡೋಣ. ನಾವು ಬಿ ಕೊಟ್ಟಿದ್ದೀನಿ, ನಂಗೆ ಗೊತ್ತಿದ್ದಂಗೆ ಫ್ಲೋಟ್ ಬಂದಿರ್ಬೋದು. ಕ್ಲಾಸ್ ಫ್ಲೋಟ್ ನೋಡ್ಬೋದು, ಇಲ್ಲಿ ಕ್ಲಾಸ್ ಫ್ಲೋಟ್ ಅಂತ ಬಂದಿದೆ, ಕ್ಲಾಸ್ ಫ್ಲೋಟ್ ಅಂತ ಬಂದಿದೆ, ನೀವು ನೋಡ್ಬೋದು. ಮತ್ತು ಬಂದು ನೆಕ್ಸ್ಟು ರಿಮೂವ್ ಮಾಡೋಣ. ಬಿ ಮತ್ತು ಸಿನ ರಿಮೂವ್ ಮಾಡೋಣ. ಬಿ ಮತ್ತು ಸಿನ ರಿಮೂವ್ ಮಾಡೋಣ. 1 ಮಿನಿಟ್. ನೀವು ಇದು ಬಂದು ಫೋನಲ್ಲಾದರೂ ಮಾಡ್ಬೋದು, ಇಲ್ಲ ಪಿ ಸಿದಲ್ಲಾದರೂ ಮಾಡ್ಬೋದು. ನಿಮ್ಮ ಹತ್ರ ಪಿ ಸಿ ಇದ್ದರೆ ಕಂಫರ್ಟಾಗಿ ಮಾಡ್ಬೋದು, ಫೋನ್ ಇದ್ದರೂ ಕೂಡ ಆರಾಮಾಗಿ ಮಾಡ್ಬೋದು. ನಾನು ಫಸ್ಟ್ ವೀಡಿಯೋದಲ್ಲಿ ಫಸ್ಟ್ ಪಾರ್ಟಲ್ಲಿ ಹೇಳಿದ್ದೀನಿ, ಇದು ಬಂದು ಪಾರ್ಟ್ 3. ನಿಮಗೆ ಫಸ್ಟ್ ಪಾರ್ಟಲ್ಲಿ ಹೇಳಿದ್ದೀನಿ ಫೋನಲ್ಲಿ ಹೆಂಗೆ ಇನ್ಸ್ಟಾಲ್ ಮಾಡೋದು, ಯಾವ ಆ್ಯಪು, ಹೆಂಗೆ ಮಾಡೋದು, ಹೆಂಗೆ ಟೈಪ್ ಮಾಡ್ಬೋದು, ಈಸಿಯಾಗಿ ಹೆಂಗೆ ಮಾಡ್ಬೋದು ಅಂತ. ಕನ್ವರ್ಟರ್ ಅಂತಾರೆ. ಮತ್ತು ಒಂದು ಟೈಪ್ ಕನ್ವರ್ಟರಲ್ಲಿ 2 ಟೈಪ್ಸ್ ಇದೆ. ಇಂಪ್ಲಿಮೆಂಟ್ ಟೈಪ್ ಕನ್ವರ್ಷನ್ನು, ಎಕ್ಸ್ಪ್ಲಿಸಿಟ್ ಟೈಪ್ ಕನ್ವರ್ಷನ್ ಅಂತಿದೆ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್. ಇವಾಗ ನಾವು ಬಂದು ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಾದರೆ ಫಸ್ಟ್ ಬಂದು ನಾವು A = 100, B = 1.5, C = A + B ಕೊಟ್ಟಿದ್ರೆ ಅವಾಗೆ ಔಟ್ಪುಟ್ ಬಂದು ಫ್ಲೋಟ್ ಅಂತ ಬಂದಿದೆ. A = 100. ಇವಾಗ ನೋಡಿದ್ರೆ B ನೋಡ್ಬೋದು ನೀವು. ಅಂದರೆ A ಕೊಟ್ಟಿದ್ದೀರಾ, ಅವಾಗೆ ಕೊಟ್ಟಂಗೆ ಕೊಟ್ಟರೆ ಇವಾಗ ಔಟ್ಪುಟ್ ಹೆಂಗೆ ಬರುತ್ತೆ ನೀವೇ ನೋಡಿ. ಔಟ್ಪುಟ್ ಕೊಟ್ಟಿಲ್ಲ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು B, A = ಫ್ಲೋಟ್ ಅಂತ ಕೊಡೋಣ. ಇವಾಗ ಸಾರಿ, ಮೌಸ್ ಮೂವ್ ಆಗ್ತಾಯಿಲ್ಲ. A = ಫ್ಲೋಟು, ಬ್ರಾಕೆಟ್ ಓಪನ್ ಮಾಡಿಬಿಟ್ಟು A ಅಂತ ಹಾಕಿ ಮತ್ತೆ ಕ್ಲೋಸ್ ಮಾಡಿ, ಬ್ರಾಕೆಟ್ ಓಪನ್ ಮಾಡಿ A ಮತ್ತು ಕ್ಲೋಸು. ಇವಾಗ ನೆಕ್ಸ್ಟ್ ಕೆಳಗಡೆ ಬಂದು ಪ್ರಿಂಟ್ A ಅಂತ ಕೊಡಿ. ಪ್ರಿಂಟ್ A, ಸ್ಲೋ ಆಗಿದೆ ಸಿಸ್ಟಮ್ಮು, ಸಾರಿ. ಇವಾಗ ಕೆಳಗಡೆ ಬಂದು ಪ್ರಿಂಟ್ A ಅಂತ ಕೊಡಿ. ಔಟ್ಪುಟ್ ಏನು ಬರುತ್ತೆ ನಾವು ಚೆಕ್ ಮಾಡೋಣ. ನೋಡ್ಬೋದು ನೀವು. ರನ್ ಮಾಡಿದರೆ ಕ್ಲಾಸ್ ಫ್ಲೋಟ್ ಅಂತ ಬಂದಿದೆ. ಮತ್ತು ಬಂದು ಪ್ರಿಂಟ್ 100 ಅಂತ ಬರಬೇಕಾಗಿತ್ತು, ಫ್ಲೋಟಿಗೆ ಕನ್ವರ್ಟ್ ಆಗಿ 100.0 ಅಂತ ಬಂದಿದೆ. ನೋಡ್ಬೋದು ನೀವೇ. 100 ಅಂತ ಬರಬೇಕಾಗಿತ್ತು, 100.0 ಅಂತ ಬಂದಿದೆ. ನೋಡ್ಬೋದು ಇಂಟೀಜರಿಂದ ಫ್ಲೋಟ್ಗೆ ಎಷ್ಟು ಈಸಿಯಾಗಿ ಕನ್ವರ್ಟ್ ಆಯಿತು ಅಂತ. ಫ್ಲೋಟಿಂದ ಇಂಟೀಜರ್ಗೆ ಕನ್ವರ್ಟ್ ಆಗುತ್ತೆ. ಇವಾಗ ನೋಡ್ಬೋದು ಕನ್ವರ್ಸೇಷನ್ ಆರ್ಚರಿ. ಇದು ಒಂದು ಸ್ಟಾರ್ಟ್ ಮಾಡಿದರೆ ಫಸ್ಟ್ ಇಂಟ್ ಬರುತ್ತೆ, ಡಬಲ್ ಬರುತ್ತೆ ಲಾಸ್ಟಲ್ಲಿ, ಮತ್ತು ಅಂದರೆ ಮೋರ್ ಡಬಲ್ ಅಂದರೆ ಬಿಗ್ ಡಬಲ್ ಅಂತ ನೋಡ್ಬೋದು ನೀವೇ. ಇಲ್ಲಿ ಸೈಜ್ ಮೋರ್ ಆಫ್ ಫ್ಲೋಟು, ಸೈಜ್ ಮೋರ್ ಅಂದರೆ ಕೋಡ್ ಸೈಜ್ ಎಷ್ಟಿರುತ್ತೋ ಅದ್ರಿಗೆ ಜಾಸ್ತಿ ಇದ್ದರೆ ಡಬಲ್ ಅಂತ ಕರೀತಾರೆ ಅದನ್ನು. ಡಬಲ್ ಅನ್ನೋ ಕೋಡ್ ಯೂಸ್ ಮಾಡಿ, ಅಂದರೆ ಡಬಲಲ್ಲಿ ಮಿನಿಮಮ್ ಕೋಡ್ ಇರುತ್ತೆ, ಅದು ಇನ್ಬಿಲ್ಟಲ್ಲಿರುತ್ತೆ ಅಪ್ಲಿಕೇಶನಲ್ಲಿ. ಅದನ್ನು ಯೂಸ್ ಮಾಡಿದರೆ ದೊಡ್ಡ ಕೋಡ್ ಆರಾಮಾಗಿ ಬರಿಬೋದು ನಾವು. ಮತ್ತು ಬಂದು ಲಾಂಗ್ ಡಬಲ್ ಅಂದರೆ ಅದ್ರಿಗಿನ್ನ ದೊಡ್ಡದನ್ನು ಲಾಂಗ್ ಡಬಲ್ ಅಂತ ಕರೀತಾರೆ. ಕನ್ವರ್ಸೇಷನ್ ಆರ್ಚರಿದಲ್ಲಿ ಇದೇ ಮೇಯ್ನ್ ಆಗಿದೆ. ಮತ್ತು ಫ್ಲೋಟ್ ಬಂದು ಅವಾಗೇನೆ ಹೇಳಿದ್ದೀನಿ, ಫ್ಲೋಟ್ ಅಂದರೆ 0.5 ವ್ಯಾಲ್ಯೂ. ಆ ವ್ಯಾಲ್ಯೂಸ್ನ ಕೊಟ್ಟು ನಾವು ಬರೆಯೋದನ್ನು ಫ್ಲೋಟ್ ಅಂತ ಕರೀತಾರೆ. ಅನ್ಸೈನ್ಡ್ ಲಾಗಿಂಟ್ ಅಂದರೆ ಇದು ಏನಿಲ್ಲ, ಜಸ್ಟ್ ಒಂದು ವರ್ಡ್ ಅಷ್ಟೇ. ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. ನೆಕ್ಸ್ಟ್ ಬಂದು ಅನ್ಸೈನ್ಡ್ ಇಂಟ್ ಅಂದರೆ ನಾವು ಇಂಟೀಜರ್ ವ್ಯಾಲ್ಯೂ ಕೊಟ್ಟಿರ್ತೀರಿ, ಬಟ್ ಲಾಸ್ಟಲ್ಲಿ ಕೋಲಾನ್ ಕೊಡೋದು ಮರ್ತೋಗ್ಬಿಡ್ತೀರಿ, ಅದನ್ನು ಅನ್ಸೈನ್ಡ್ ಇಂಟ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ಚಾರು, ಶಾರ್ಟು, ಎಕ್ಸೆಟ್ರಾ ಇದೆ. ನೆಕ್ಸ್ಟು ಮಾಡೋವಾಗ ನಿಮಗೆ ಅರ್ಥ ಆಗುತ್ತೆ, ಇವಾಗ ಬೇಡ ಅದು. ಇವಾಗ ಬಿಲ್ಟ್ ಇನ್ ಟೈಪ್ ಕನ್ವರ್ಷನ್ ಫಂಕ್ಷನ್ಸ್ ಅಂದರೆ ಆಲ್ರೆಡಿ ಬಿಲ್ಡ್ ಆಗಿರೋ ಫಂಕ್ಷನ್ಸ್ ಯಾವಂದರೆ ಫಸ್ಟು ಬಂದು ಇಂಟು, ಅದು ಸಿಸ್ಟಮಲ್ಲೇ ಬಿಲ್ಡ್ ಆಗಿರುತ್ತೆ. ಇಂಟ್ ಅಂತ ಕೊಟ್ಟರೆ ನಾವು ನಂಬರ್ ವ್ಯಾಲ್ಯೂನೇ ಕೊಡಬೇಕು, ಸ್ಟ್ರಿಂಗ್ ವ್ಯಾಲ್ಯೂ ಕೊಟ್ಟರೆ ಬರಲ್ಲ. ಇಲ್ಲಾಂದರೆ ಇದು ಫ್ಲೋಟ್ ವ್ಯಾಲ್ಯೂ ಕೊಟ್ಟರೆ ಫ್ಲೋಟ್ ವ್ಯಾಲ್ಯೂ ಬರುತ್ತೆ, ಇಂಟ್ ವ್ಯಾಲ್ಯೂ ಬರಲ್ಲ, ರಾಂಗ್ ತೋರಿಸುತ್ತೆ. ಅದನ್ನು ಎರಡನ್ನು ಮಿಕ್ಸ್ ಮಾಡಿ ಅವಾಗ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದರಲ್ಲೇ ನೋಡ್ಕೋಬೋದು ನೀವು ಹೆಂಗೆ ಬಂದಿದೆ ಅಂತ. ಇಲ್ಲಿ ನೋಡ್ಬೋದು ಫ್ಲೋಟ್ ವ್ಯಾಲ್ಯೂ ಅಂದರೆ 0.5 ಅಂದರೆ 0.5, 2.5 ಪಾಯಿಂಟ್ ತಗೊಂಡು ಯಾವುದನ್ನ ಬರಲಿ ಫ್ಲೋಟ್ ಅಂತ ಕರೀತಾರೆ. ಇಂಟ್ ಅಂದರೆ ನಂಬರ್ ವ್ಯಾಲ್ಯೂ ಅಂದರೆ ನಂಬರ್. ಇವಾಗ 7 ಕೊಟ್ಟಿರ್ತೀರಾ ಅದು ನಿಮ್ಮ ಇಂಟು, 8 ಕೊಟ್ಟಿರ್ತೀರಾ, 90 ಕೊಟ್ಟಿರ್ತೀರಾ, 100 ಕೊಟ್ಟಿರ್ತೀರಿ, ನೀವು ಎಷ್ಟು ಹಣ ಕೊಡ್ರಿ ಅದು ಇಂಟೇ ಆಗುತ್ತೆ. ಮತ್ತು ಒಂದು ಸ್ಟ್ರಿಂಗ್ ವ್ಯಾಲ್ಯೂ ಅಂದರೆ ಹೇಳಿದ್ನಲ್ಲ, ಸ್ಟ್ರಿಂಗ್ ವ್ಯಾಲ್ಯೂ ಅಂದರೆ ನಿಮ್ಮ ನೇಮ್ ನೀವು ಕೊಟ್ಕೊಳ್ಳೋ, $.com ಆಗ್ಬಿಟ್ಟು ಜಾನ್, JOHN, ಇದನ್ನು ಸ್ಟ್ರಿಂಗ್ ಅಂತ ಕರೀತಾರೆ. ಇಷ್ಟೇ ಸ್ಟ್ರಿಂಗ್. = ಜಾನ್ ಅಂತ ಹಾಕಿದರೆ ಔಟ್ಪುಟ್ ಕರೆಕ್ಟಾಗಿ ಬರುತ್ತೆ. ಪ್ರಿಂಟ್ = str ಅಂತ ಹಾಕಿದರೆ ಔಟ್ಪುಟ್ ಬರುತ್ತೆ. ಮತ್ತು ಬಂದು ಬೂಲಿಯನ್ನು
ಬೂಲಿಯನ್ ಅಂದರೆ ಏನಿಲ್ಲ ಟ್ರೂ ಆರ್ ಫಾಲ್ಸ್, ಅವಾಗೇನೆ ಹೇಳಿದ್ದೀನಿ ನಾನು, ಟ್ರೂ ಇಲ್ಲ ಫಾಲ್ಸ್, ಅದನ್ನು ಬೂಲಿಯನ್ ಅಂತ ಕರೀತಾರೆ. ಲಿಸ್ಟ್ ಅಂದರೆ ಕ್ರಿಯೇಟಿಂಗ್ ಆಫ್ ಕಂಟೈನರು. ಟಪಲ್ ಅಂದ್ರೂ ಸೇಮೇ, ಕ್ರಿಯೇಟಿಂಗ್ ಆಫ್ ಕಂಟೈನರ್. ಅದನ್ನು ಅವೆರಡು ಸೀಕ್ವೆನ್ಸಲ್ಲಿ ಬರೋದ್ರಿಂದ ಒಂದೇ ಕೆಲಸ ಮಾಡೋದು, ಅವೆರಡು ಸೇರಿದ್ರೇ ಒಂದು ಕಂಟೈನರ್ ಕ್ರಿಯೇಟ್ ಆಗೋದು. ಸೆಟ್ ಅಂದರೆ ಆ್ಯಕ್ಚುಲಿ ಸೆಲೆಕ್ಟ್ ಆಫ್ ವ್ಯಾಲ್ಯೂಸು ನೋ ರಿಪೀಟ್ ಅಗೇನ್, ಅಂದರೆ ಮತ್ತೆ ರಿಪೀಟ್ ಆಗಲ್ಲ ಅದು, ಅದನ್ನು ಸೆಟ್ಸ್ ಅಂತ ಕರೀತಾರೆ. ಡಿಕ್ಟ್ ಅಂದರೆ ನಿಮ್ಗೆ ಹೇಳಿದ್ದೀನಿ ಅವಾಗೆ, ಎರರ್ನ ಫೈಂಡ್ ಮಾಡೋದನ್ನು ಡಿಕ್ಟ್ ಅಂತ ಕರೀತಾರೆ, ನೋಡ್ಬೋದು. ಮತ್ತು ಆ್ಯಂಡ್ಸ್ ಆನ್ ಅಂದರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ನೀವು ಇದನ್ನು ನಿಮ್ಮ ಅಪ್ಲಿಕೇಶನ್ ಅಂದರೆ ಫೋನಲ್ಲಿ ಮಾಡಿದ್ರೆ ಟ್ರೈ ಮಾಡಿ. ಮತ್ತು ನೋಡ್ಬೋದು ಕಂಪ್ಯೂಟ್ರಲ್ಲಿದ್ದರೆ ಅಂದರೆ ನಿಮ್ಮ ಹತ್ರ PC ಇದ್ದರೆ ಇವೆಲ್ಲ ಟ್ರೈ ಮಾಡಿ, ಕೊಟ್ಟಿದ್ದೀನಿ ನೋಡಿ ಎಕ್ಸಾಂಪಲ್ಲು. ಇವೆಲ್ಲ ಟ್ರೈ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಹೆಂಗೆ ಬರುತ್ತೆ ಔಟ್ಪುಟ್ಟು, ಹೆಂಗಿದ್ರೆ ಹೆಂಗೆ ಅರ್ಥ ಆಗುತ್ತೆ, ನಮ್ಗೆ ಅರ್ಥ ಆಗುತ್ತೋ ಇಲ್ಲೋ, ಈಗ ನಮ್ಗೆ ಬಂದೈತೋ ಇಲ್ಲೋ. ಇವಾಗ ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಅಂದರೆ ನಂಬರ್ ಇಂಟ್ ಕೊಟ್ಟಿದ್ದೀನಿ, ಇಲ್ಲಿ ನೋಡ್ಬೋದು ನಂಬರ್ ಫ್ಲೋಟ್ ಕೊಟ್ಟಿದ್ದೀನಿ, ಅಂದರೆ ಇಂಟೀಜರು ಫ್ಲೋಟ್ ಎರಡು ಮಿಕ್ಸ್ ಆಗಿದೆ. ಅದನ್ನು ಹೆಂಗೆ ಬರುತ್ತೆ ಔಟ್ಪುಟ್ ಅಂತ ನೀವೇ ತಿಳ್ಕೊಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಮೆಸೇಜು ಮತ್ತು STR ಅಂದರೆ ಮೆಸೇಜ್ ಅಂದರೆ ರಿಪೀಟ್ ಆಗೋದನ್ನ ಮೆಸೇಜ್ ಅಂತಾರೆ, ಸ್ಟ್ರಿಂಗ್ ಅಂದರೆ ನಿಮಗೆ ಗೊತ್ತಿರ್ಬೋದು. ಬಟ್ ಇಲ್ಲಿ ಕೊಟ್ಟಿರೋದು ಇಂಟ್ ವ್ಯಾಲ್ಯೂ, ಔಟ್ಪುಟ್ ಬರುತ್ತೋ ಇಲ್ಲ ನೀವೇ ಚೆಕ್ ಮಾಡಿ, ಒಂದ್ಸರಿ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಬಂದು ಬೂಲಿಯನ್ ವ್ಯಾಲ್ಯೂದಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಟ್ರೂ ಆರ್ ಫಾಲ್ಸ್ ಕೊಡಬೇಕು. ಇಲ್ಲಿ ಹಿಂದ್ಗಡೆ ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ಬಂದು ಬೂಲ್ ಬರಬೇಕು, ಇಲ್ಲಿ ಬಂದು ಟ್ರೂ ಬರಬೇಕು, ಇಲ್ಲಿ ಬಂದು ಬೂಲ್ ಬರಬೇಕು, ಇಲ್ಲಿ ಬಂದು ಟ್ರೂ ಬರಬೇಕು. ಇದನ್ನು ನೀವು ಮಾಡಿ ನಿಮಗೆ ಅರ್ಥ ಆಗುತ್ತೆ. ಟ್ರೈ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದರೆ ವ್ಯಾಲ್ಯೂ ಎರರ್, ಅಂದರೆ ಒಂದು ಎರರ್ ಬಂದಿದೆ. ಯಾಕೆ ಎರರ್ ಬಂದಿದೆ ಅಂತ ಚೆಕ್ ಮಾಡಿದರೆ ನೋಡಿ, ಇಲ್ಲಿ ಇನ್ವ್ಯಾಲಿಡ್ ರಿಟರ್ನಲ್ ಫಾರ್ ಇಂಟ್ ವಿತ್ ಬೇಸ್ 10 ಹಲೋ, ನೋಡ್ಬೋದು. ಇಲ್ಲಿ ನಾವಿಲ್ಲಿ ನಾನ್ ನ್ಯೂಮರಿಕ್ ಅಂದರೆ ನ್ಯೂಮರಿಕ್ ಅಲ್ಲ ಅದು, ಅದ್ರ ಜೊತೆ ಸ್ಟ್ರಿಂಗ್ ಸೇರಿಸಿದ್ದೀರಿ, ಇದು ಹಲೋ ಕರಡ್ ಬಂದಿದೆ, ನೋಡ್ಬೋದು. ಎರರ್ ಇಲ್ಲ ಅಲ್ಲಿ, ಯಾಕಂದರೆ ನಾನ್ ನ್ಯೂಮರಿಕಲ್ಲಿ ಎರರ್ ಇಲ್ಲ. ಇಲ್ಲಿ ನೋಡ್ಬೋದು ನಮ್ ಇಂಟ್ ಈಕ್ವಲ್ಸ್ ಟು ಇಂಟ್ ನಾನ್ ನ್ಯೂಮರಿಕ್ ಸ್ಟ್ರಿಂಗ್ ಅಂತ ಹಾಕಿದ್ದೀರಿ. ಇಲ್ಲಿ ಬಂದು ಸ್ಟ್ರಿಂಗ್ ಅಂತ ಬರಬೇಕು, ಸ್ಟ್ರಿಂಗ್ ಅಂತ ಬಂದರೆ ಔಟ್ಪುಟ್ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೀವು ಇಂಟ್ ಅಂತ ಕೊಟ್ಟಿದ್ದೀರಾ, ಔಟ್ಪುಟ್ ಬರಲ್ಲ. ಇಲ್ಲಿ ಸ್ಟ್ರಿಂಗ್ ಅಂತ ಬಂದರೆ ಔಟ್ಪುಟ್ ಬರುತ್ತೆ, ಯಾಕಂದರೆ ಇದಕ್ಕೆ ಎರರ್ ಥ್ರೋ ಮಾಡಿರೋದು ಇಲ್ಲಿ ನೋಡಿರೋದು ಇಂಟ್ ಅಂತ ಕಾಣಿಸ್ತಾ, ಇಲ್ಲಿ ಕೂಡ ಇಂಟ್ ಇದೆ ನೋಡಿ, ಅದು ಎರರ್ ಥ್ರೋ ಮಾಡಿರೋದು. ಪ್ರಿಂಟ್ ಕನ್ವರ್ಟ್ ಆ್ಯಂಡ್ ವ್ಯಾಲ್ಯೂ ಇದೆಲ್ಲ ಕರೆಕ್ಟಾಗಿದೆ, ಬಟ್ ಇಲ್ಲಿ ಇಂಟ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಆಗಿಲ್ಲ. ಇಲ್ಲಿ ಕೂಡ ಸ್ಟ್ರಿಂಗ್ ಅಂತ ಕೊಟ್ಟರೆ ಬರುತ್ತೆ ಔಟ್ಪುಟ್. ಇದು ಬಂದು ಒಂದು ಎರರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಅಷ್ಟೇ. ನೆಕ್ಸ್ಟ್ ಬಂದು ಆರ್ಡಿನರಿ ಚಾರ್, ನೋಡ್ಬೋದು ನೀವು. ಇನ್ ಪೈಥಾನ್ ಯು ಕ್ಯಾನ್ ಯೂಸ್ ದಿ ಆಡ್ ಫಂಕ್ಷನ್ ಟು ಫೈಂಡ್ ದಿ ASCII ವ್ಯಾಲ್ಯೂ ಆಫ್ ದಿ ಕ್ಯಾರೆಕ್ಟರ್ A ಈಕ್ವಲ್ಸ್ ಟು ಬಿಗ್ A, ಕ್ಯಾರೆಕ್ಟರ್ B ಈಕ್ವಲ್ಸ್ ಟು ಬಿಗ್ B, ನೋಡ್ಬೋದು ನೀವು. ಇದ್ರೊಳಗಡೆ ನಾವು ಒಂದು ವ್ಯಾಲ್ಯೂ ತಗೊಳ್ಳೋಣ ಇವಾಗ. ASCII ವ್ಯಾಲ್ಯೂ A, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ಪ್ರಾಕ್ಟಿಕಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೆಂಗೆ ಮಾಡೋದು ಅಂತ, ನಿಮ್ಗೆ ಗೊತ್ತಾಗತ್ತೆ. ಅವಾಗ ನೋಡಿ ನಿಮಗೆ ಅರ್ಥ ಆಗುತ್ತೆ. ಥ್ಯಾಂಕ್ಸ್ ಫಾರ್ ಪೈಥಾನ್ ಫುಲ್ ಕೋರ್ಸ್ ಫಾರ್ ಬಿಗಿನರ್ಸ್ ಪಾರ್ಟ್ 3ಗೆ ನೀವು ಡೀಟೇಲಾಗಿ ನೋಡಿ. ನಿಮ್ಗೆ ಅರ್ಥ ಆಗಿದ್ರೆ ಒಂದು ಕಮೆಂಟ್ ಹಾಕಿ, ಅರ್ಥ ಆಯಿತು ಅಂತ, ಇಲ್ಲ ಓಕೆ ಅಂತ ಹಾಕಿ, ನಾನೇ ಅರ್ಥ ಮಾಡ್ಕೊತೀನಿ. ಇಲ್ಲ ಅರ್ಥ ಆಗಿಲ್ಲ ಅಂದರೆ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿ ಅಂತ ಹಾಕಿ, ನಾನು ಅರ್ಥ ಮಾಡ್ಕೊತೀನಿ. ಅಂದರೆ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ರಾಕ್ಟಿಕಲಾಗಿ ಡಿವೈಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಅರ್ಥ ಆಗಬೇಕಂದ್ರೆ ಇದ್ರೊಳಗಡೆ ಕಮೆಂಟ್ ಹಾಕಿ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಒಂದೇ ಒಂದು ಕಮೆಂಟ್ ಹಾಕಿ, ನೆಕ್ಸ್ಟ್ ವೀಡಿಯೋನಿಂದ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೆಂಗೆ ಮಾಡೋದು ಅಂತ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಇವಾಗ ಹೇಳೋದೇನೆಂದರೆ, ಥ್ಯಾಂಕ್ಸ್ ಫಾರ್ ಪೈಥಾನ್ ಫುಲ್ ಕೋರ್ಸ್ ಫಾರ್ ಬಿಗಿನರ್ಸ್ ಪಾರ್ಟ್ 3 ಬಂದಿದ್ದಕ್ಕೆ. ಅದು ಫ್ರೀಯಾಗಿ ಮಾಡ್ತಾಯಿದ್ದೀನಿ, ಇದು ಪೇಯ್ಡ್ ಕೋರ್ಸ್ ಅಲ್ಲ, ಫ್ರೀ ಕೋರ್ಸ್. ನೀವು ಯೂಟ್ಯೂಬಲ್ಲಿ ಯಾವಾಗ ಬೇಕೋ ಸಿಗುತ್ತೆ, ಫ್ರೀಯಾಗೇ ಸಿಗುತ್ತೆ. ನೀವು ಯಾವಾಗ ಬೇಕೋ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು, ನೀವು ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು. ನೋಡ್ಬೋದು ನೀವು, ಕನ್ನಡದಲ್ಲಿದೆ ಅದು. ಇವಾಗ ಒಂದು 2 to 3 ಮೆಂಬರ್ಸ್ ಮಾಡಿದ್ದಾರೆ, ಬಟ್ ಓಲ್ಡ್ ವರ್ಷನಲ್ಲಿ ಮಾಡಿದ್ದಾರೆ, 5 to 6 years ಆಗೋ ಮಾಡಿದ್ದಾರೆ. ನಾನು ಇವಾಗ ಲೇಟೆಸ್ಟ್ AI ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡಿ ನಿಮಗೋಸ್ಕರ ಕ್ಲಾಸಸ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಿಕ್ಕಿದ್ದು ಅಂದರೆ ಬೇರೆ ಕ್ಲಾಸಸ್ ಎಲ್ಲ ಕ್ಲೀನಾಗಿ ಮಾಡೋಣ ನಾವು. ನೆಕ್ಸ್ಟ್ ಕ್ಲಾಸಸ್ಸಿಂದ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಕ್ಲೀನಾಗಿ ಮಾಡ್ತೀನಿ, ನೀವೇ ನೋಡ್ಬೋದು. ಥ್ಯಾಂಕ್ ಯು.